ದೇವರು ಈ ವರ್ಷ ಕೊಟ್ಟಂತ ಸಭೆಗೆ ಕೊಟ್ಟಂತ ಒಂದು ವಾಗ್ದಾನನ ನಾವೀಗ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಪರಲೋಕದ ತಂದೆಯೇ, ಪ್ರಭು ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮ ಸ್ವಾಗತನೆ. ಸಭೆಗೆ ಕೊಟ್ಟಂತ ವಾಗ್ದಾನವನ್ನು ಸ್ವಾಮಿ ನೀನು ನೆರವೇರಿಸಿಕೊಟ್ಟು ನಿನ್ನ ನಾಮನ ಮಹಿಂಪಡಿಸು. ನಿನ್ನ ಕೃಪೆ ನಿನ್ನ ಬಲದಿಂದ ಸಭೆಯ ಮಕ್ಕಳಿಗೆ ಆಶೀರ್ವದಿಸಪ್ಪ. ಈ ಸಭೆಯ ವಾಗ್ದಾನ ಸಭೆ ಎಲ್ಲ ಜನಗಳಿಗಾಗಿ ಸ್ವಾಮಿ, ಅದನ್ನ ಎಲ್ಲರೂ ಕೂಡ ಉಪಯೋಗಿಸಿಕೊಂಡು ನಿನ್ನ ನಾಮನ ಮಹಿಂಪಡಿಸುವಂತೆ ಮಾಡಪ್ಪ. ನೀನು ಮಾಡಿದ ಕಾರ್ಯಕ್ಕಾಗಿ ಸತ್ರ ಯೇಸುವಿನ ಕೃಪೆಗಳ ನಾಮದಲ್ಲಿ ತಂದೆ ಆಮೇಲೆ. ಹಾಗಾದ್ರೆ ಈ ವರ್ಷ ನಮ್ಮ ಸಭೆಗೆ ಕೊಟ್ಟಂತ ವಾಗ್ದಾನ ಯೆಶಾಯ 41:10 ಓದಿ. ನಾನೇ ನಿನ್ನೊಂದಿಗಿದ್ದೇನೆ, ವಿಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಈಗ ಪ್ರೇಮಂಟಿ ವಾಗ್ದಾನ ಓದಿದ್ರಲ್ವ, ಈ ವಾಗ್ದಾನ ನಿಮ್ಮ ಜೀವಿತದಲ್ಲಿ ನೆರವೇರಬೇಕು ಅಲ್ವಾ? ಈ ವಾಗ್ದಾನ ಏನಿದೆ ಅಂದರೆ, ನಾನೇ ನಿನ್ನೊಂದಿಗಿದ್ದೇನೆ. ಒಬ್ರಿಗೊಬ್ರು ಕೈ ಕೊಟ್ಕೊಂಡು ಹೇಳಿ, ನಾನೇ ನಿನ್ನೊಂದಿಗಿದ್ದೇನೆ. ದೇವ್ರು ಹೇಳ್ತಿದ್ದಾರೆ, ನಾನೇ ದಿಗ್ಭ್ರಮೆಗೊಳ್ಳದಿರು. ನನ್ನ ಹೆಸರು ಹೇಳ್ತಿದ್ದಾರೆ, ದಿಗ್ಭ್ರಮೆಗೊಳ್ಳದಿರು. ನಾನೇ ನಿನ್ನ ದೇವರು, ನಿನ್ನನ್ನು ಬಲಪಡಿಸಿದ್ದೇನೆ. ಹೇಳಿ, ನನ್ನ ದೇವರು ನಿಮ್ಮನ್ನ ಬಲಪಡಿಸ್ತಾನೆ ಅಂತ ಹೇಳಿ. ನೆಕ್ಸ್ಟ್, ಹೌದು ನಿನಗೆ ಸಹಾಯ ಕೊಡುತ್ತೇನೆ. ಈಗ ಒಬ್ಬರಿಗೊಬ್ರು ಕೈ ಕೊಟ್ಕೊಂಡು ಹೇಳಿ, ನನ್ನ ದೇವರನ್ನೇ ಸಹಾಯ ಮಾಡ್ತಾರೆ. ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಈ ವರ್ಷ ಪೂರ್ತಿ ನನ್ನ ದೇವರು ನಿನಗೆ ಆಧಾರವಾಗಿರ್ತಾರೆ ಅಂತ ಹೇಳಿ. Hallelujah. Praise the Lord. Praise the Lord. Praise the Lord. Amen. ಈಗ ನಾವು ಈ ಒಂದು ವಚನದ ಆಧಾರದ ಪ್ರಕಾರ ತೆಗೆದುಕೊಂಡ್ರೆ ನಾವು ಇಲ್ಲಿ 6 ಪಾಯಿಂಟ್ಗಳನ್ನು ಕಾಣಬಹುದು ಪ್ರಿಯರೇ. ಏನು ಎಲ್ಲ ಕೇಳಿಸ್ಕೊಳ್ಳಿ. ದೇವ್ರ ವಾಗ್ದಾನ ಇದು ನಮಗಲ್ಲ, ನಮ್ಮೆಲ್ಲ ಸಭೆಯವರಿಗೆ. ವಾಗ್ದಾನ ಮಾಡಿದ ದೇವರು ನಂಬಿಗಸ್ತನು. ಹಲ್ಲೆಲೂಯಾ. ವಾಗ್ದಾನ ಮಾಡಿದ ದೇವರು ಯಾರು? ಹಾಗಾದ್ರೆ ನಂಬಿಕೆ ಇದ್ದರೆ ನಾವು ಈ ವಾಗ್ದಾನಗಳನ್ನು ಸ್ವೀಕಾರ ಮಾಡೋಣ. ಆಮೇನ್. ಹಲ್ಲೆಲೂಯಾ. ಈಗ ಪುನಃ ಇನ್ನೊಂದ್ಸಲ ನಾನು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ದೇವರ ವಾಗ್ದಾನಗಳನ್ನ ನಾವೀಗ ಓದಿದೀವಿ. ನಾನೇ ನಿನ್ನೊಂದಿಗಿದ್ದೇನೆ. ಎಲ್ಲ ಹೇಳಿ, ನಾನೇ ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸ್ತೇನೆ, ನಿನಗೆ ಸಹಾಯ ಕೊಡ್ತೇನೆ, ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡ್ತೇನೆ. ಹಾಗಾದ್ರೆ ಸ್ವಾಮಿ ಇಲ್ಲಿ 6 ವಾಗ್ದಾನಗಳನ್ನ ಒಂದೇ ವಾಕ್ಯದಲ್ಲಿ ನಿಮ್ಮ ಕುಟುಂಬಕ್ಕೆ ಕೊಡ್ತಾ ಇದ್ದಾರೆ ಪ್ರಿಯರೇ. ದಯವಿಟ್ಟು ಎಲ್ಲರೂ ಸ್ವೀಕಾರ ಮಾಡಿ. ಒಂದನೇದಾಗಿ ಏನು? ನಾನೇ ನಿನ್ನೊಂದಿಗಿದ್ದೇನೆ. ಹಲ್ಲೆಲೂಯಾ. ಎರಡನೇದಾಗಿ ದಿಗ್ಭ್ರಮೆಗೊಳ್ಳದಿರು, ಅಂದ್ರೆ ಲೂಸ್ ತರ ಹುಚ್ಚು ಬಂದಾಗೆ ಚಂಚಲ ಮನಸ್ಸಲ್ಲಿ ಇರಬೇಡ, ನಿನಗೆ ನಾನಿದ್ದೇನೆ ಅಂತೇಳಿ. ಮೂರನೇದಾಗಿ ಏನು? ನಾನೇ ನಿನ್ನ ದೇವರು. ನಾನು ವಿವರಿಸ್ತೀನಿ, ಮತ್ತೆ ವಿವರಿಸ್ತೀನಿ. ನಾಲ್ಕನೇದಾಗೇನು? ನಾನು ನಿನ್ನನ್ನು ಬಲಪಡಿಸುತ್ತೇನೆ. ಹಲ್ಲೆಲೂಯಾ. ರೋಗ, ಬಂಧನ, ಇಕ್ಕಟ್ಟು, ದಾರಿದ್ರ್ಯ ಸಮಸ್ಯೆಗಳಿಂದ ಏನಾದ್ರೂ ಬಲಹೀನ ಸ್ಥಿತಿಯಲ್ಲಿ ಇದೆಯೋ, ಈ ವರ್ಷ ನಿನ್ನನ್ನು ಅಂತ ಇಕ್ಕಟ್ಟುಗಳಿಂದ ತಪ್ಪಿಸಿ ಬಲಪಡಿಸೋ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಐದನೇದಾಗಿ ನಾನು, ಹೌದು ನಾನೇ ನಿನಗೆ ಸಹಾಯ ಕೊಡ್ತೇನೆ ಅಂತೇಳಿ. ಆರನೇದಾಗಿ ನನ್ನ ಧರ್ಮದ ಬಲಗೈಯನ್ನ ನಿನಗೆ ಆಧಾರ ಮಾಡುತ್ತೇನೆ ಅಂತ ಸ್ವಾಮಿ ಹೇಳಿದ್ದಾರೆ. ಹಲ್ಲೆಲೂಯಾ. ಏಳನೇದಾಗಿ ಆ ವಾಗ್ದಾನಗಳನ್ನು ನೀವು ಪಡ್ಕೋಬೇಕಷ್ಟೇ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪಡ್ಕೊಂಡವರು ಭಾಗ್ಯವಂತರು, ಪಡ್ಕೊಳ್ಳುವಂತವ್ರು ಭಾಗ್ಯವಂತರು. ಪಡ್ಕೊಳ್ಳಿಲ್ಲ ಅಂದ್ರೆ ನಾನು ಏನು ಮಾಡೋಕ್ಕಾಗಲಿ, ಎಂಥದ್ದು ಮಾಡೋಕ್ಕಾಗಲಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಒಂದನೆಯ ವಾಗ್ದಾನದ ಕಡೆಗೆ ನಾವು ಮುಖವನ್ನು ತಿರುಗಿಸದೆ ಆದರೆ, ನಾನೇ ನಿನ್ನೊಂದಿಗಿದ್ದೇನೆ. ನೋಡಿ, ಹಳ ಒಡಂಬಡಿಕೆಯಲ್ಲಿ ನಾನೇ ನಿನ್ನೊಂದಿಗೆ ಇದ್ದೇನೆ ಅಂತ ಹೇಳಿದ ದೇವರು. ಇದು ಯಾವಾಗ ಹೇಳಿದ್ದು? ಹಳೆ ಒಡಂಬಡಿಕೆ. ಯೇಸು ಸ್ವಾಮಿ ಬರೋದಕ್ಕಿಂತ ಮೊದಲೇನೆ, ಯೇಸು ಸ್ವಾಮಿ ಬರೋದಕ್ಕಿಂತ ಮೊದಲೇ ಮಾತಾಡ್ಬೇಕು, ಎಲ್ಲ ನೋಡ್ಬೇಕು ಈ ಕಡೆಗೆ. ಹಳೆ ಒಡಂಬಡಿಕೆ ಯೇಸು ಸ್ವಾಮಿ ಬರೋದಕ್ಕಿಂತ ಮೊದಲೇನೆ ಯೇಸು ಸ್ವಾಮಿ ಆ ಕಾಲದ ದೇವರಾಗಿದ್ದಾಗ ಏನ್ ಹೇಳಿದ್ರು? ನಾನೇ ನಿನ್ನೊಂದಿಗಿದ್ದೇನೆ ಅಂತ ಹೇಳಿದ್ರಲ್ಲ. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ನನ್ನ ಜೊತೆಯಲ್ಲಿ ಇಲ್ಲ, ನನ್ನ ಒಳಗಡೆ ಇದ್ದಾರೆ. ಒಂದನ್ನು ಅರ್ಥ ಮಾಡ್ಕೊಳ್ಳಿ. ಹಳೆ ಒಡಂಬಡಿಕೆಯಲ್ಲಿ ನಮ್ಮೊಂದಿಗೆ ಇದ್ದ ದೇವರು ಯೇಸು ಸ್ವಾಮಿ ಬಂದ ಮೇಲೆ, ಯೇಸು ಸ್ವಾಮಿನ ಸ್ವೀಕಾರ ಮಾಡಿದ ಮೇಲೆ ನಮ್ಮ ಒಳಗಡೆ ಇದ್ದಾರೆ. ಈಗ ಒಳಗಡೆ ದೇವರು ಬೇಕೋ, ನಮ್ಮ ಪಕ್ಕದಲ್ಲಿ ದೇವರು ಬೇಕೋ, ನೀವು ತೀರ್ಮಾನ ಮಾಡಿ.
ನೀವು ಹಳೆ ಒಡಂಬಡಿಕೆ ಪ್ರಕಾರ ಜೀವಿತ ಮಾಡಿದ್ರೆ ನಿಮ್ಮ ಪಕ್ಕದಲ್ಲಿ ಮಾತ್ರ ದೇವರು ಇರ್ತಾರೆ. ಹೊಸ ಒಡಂಬಡಿಕೆ ಪ್ರಕಾರ ವಾಕ್ಯ ಪ್ರಕಾರ ನಡೆದ್ರೆ ನಿಮ್ಮ ಒಳಗಡೆ ದೇವರು ಇರ್ತಾರೆ. ನಿಮ್ಮ ಒಳಗಡೆ ದೇವ್ರನ್ನ ಇಟ್ಕೊಳ್ಳೋದುವೆ, ನಿಮ್ಮ ಪಕ್ಕದಲ್ಲಿ ದೇವ್ರನ್ನ ಇಟ್ಕೊಳ್ಳೋದು ನಿಮಗೆ ಬಿಟ್ಟಿದ್ದು. ಒಳಗಡೆ ಇಟ್ಕೊಳ್ಳೋದು ಒಳ್ಳೇದು, ಆದ್ರೆ ವಾಕ್ಯ ಪ್ರಕಾರ ನಡೆದ್ರು ಇನ್ನೂ ಒಳ್ಳೇದು. ನಡಿಲಿಲ್ವ ನಿಮ್ಮ ಪಕ್ಕದಲ್ಲಿ ಇರ್ತಾರೆ, ನಡೆದ್ರೆ ನಿಮ್ಮ ಒಳಗಡೆ ಇರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತಾಯ 1:23 ಓದಿ. ಮತ್ತಾಯ 1:23. ಮತ್ತಾಯ 1:23. 1:23. ಓದಿ ಓದಿ 1:23 ಓದಿ. ಇಗೋ ಒಬ್ಬ ಕನ್ನಿಕೆಯು ಜೋರಾಗಿ ಗರ್ಭಿಣಿಯಾಗಿ ಮಗುವನ್ನು ಹಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂಬುದಾಗಿ ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ. ಇಮ್ಮಾನುವೇಲನ್ ಹಾಕಿ ಬರ್ತಾನಂತ ನನ್ನ ಅರ್ಥ ಗೊತ್ತಾ? ದೇವರು ನಮ್ಮ ಜೊತೆಲಿದ್ದಾನೆ ಅಂತ ಹೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದ್ರೆ ಯೇಸು ಕ್ರಿಸ್ತನು ತನ್ನ ರಕ್ತವನ್ನ ಸುರಿಸುವುದರ ಮೂಲಕ ಸೈತಾನನ ಬಂಧನದಲ್ಲಿದ್ದ ನಮ್ಮನ್ನ ಬಿಡಿಸಿ ಇವತ್ತು ಯೇಸು ಸ್ವಾಮಿ ನನ್ನೊಂದಿಗೆ ನಿನ್ನೊಂದಿಗೆ ಇದ್ದಾರೆ. ನಿಮಗೆ ಒಂದು ಪ್ರಶ್ನೆ ಹೇಳ್ತೀನಿ ಕೇಳಿ. ನಿನ್ನ ಗಂಡ ಹೇಳ್ಬೋದು, ಲೇ ನಾನು ನಿನ್ನ ರಾಣಿ ತರ ನೋಡ್ತೀನಿ ಕಾಣಿಸ್ಬಿಟ್ಟು ನಾಳೆನೆ ಸತ್ತೋಗ್ಬೋದು. ನಿನ್ನ ಹೆಂಡತಿ ಹೇಳ್ಬೋದು, ರೀ ನಾನು ನಿಮ್ಮನ್ನ ಮಾತ್ರ ಬಿಡೋದಿಲ್ಲ ಕಣ್ರಿ, ನಿಮ್ಮನ್ನ ರಾಜನ್ ತರ ನೋಡ್ಕೊಳ್ತೀನಿ, ಅವಳೇ ಸತ್ತೋಗ್ಬೋದು. ಮಕ್ಕಳು ಹೇಳ್ಬೋದು, ಮಮ್ಮಿ ಡ್ಯಾಡಿ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ, ಚೆನ್ನಾಗಿ ಸಾಕ್ತೀನಿ ಅಂತ ಹೇಳ್ಬೋದು. ಹೆಂಡತಿ ಬಂದ್ಮೇಲೆ ಮಗ ಬಿಟ್ಟು ಓಡೋಗ್ಬಹುದು. ಆಸ್ತಿ ಪಾಲಾಗುವ ತಂದೆ ಮಕ್ಕಳು ಬೇರೆ ಆಗ್ಬೋದು. ನಿಮ್ಮ ಅಪ್ಪ ಅಶೋಕ ನಿನ್ನನ್ನ ಹುಟ್ಟಿಸುವಂತ ಸಮಯದಲ್ಲಿ ನನ್ನ ಮಗ ಗಂಡ ಮಗುದ ಮುದ್ದಾಗೆ ಸಾಕಿದ್ದಾರೆ. ಇವತ್ತು ನೀವು ಜೊತೆಲಿದ್ದೀರಾ? ಯಾಕೆ? ಮನುಷ್ಯ ಶರೀರದ ಗುಣಗಳು. ಆದ್ರೆ ನನ್ನ ದೇವರು ಹೇಳ್ತಾರೆ ನಿನ್ನ ತಂದೆ ತಾಯಿಗಳು, ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ನಿನ್ನ ಬಿಟ್ರೆ ನಾನು ನಿನ್ನನ್ನ ಬಿಡೋದಿಲ್ಲ. ನೀನು ಪಾಪ ಮಾಡಿದ್ರು ಕೂಡ ನಿನ್ ಜೊತೆಲಿ ಇರ್ತೀನಿ, ಆದ್ರೆ ಪಾಪದಿಂದ ಹೊರಗಡೆ ತರ್ತೀನಿ. ಕೊಟ್ಟಾಗ ಮಾತ್ರ ನಾ ಜವಾಬ್ದಾರಿ ಬರಲ್ಲ. ಪಾಪದಲ್ಲಿ ಇದ್ರೆ ದೇವರು ಶಿಕ್ಷೆ ಕೊಟ್ಟು ಕರ್ಕೊಂಡ್ ಬರ್ತಾರೆ, ಆದ್ರೂ ನಿಮ್ಮನ್ನ ಕೈ ಬಿಡೋದಿಲ್ಲ. ಶಿಕ್ಷೆ ಕೊಟ್ಟು ಕರ್ಕೊಂಡ್ ಬರ್ತಾರೆ, ಆದ್ರೂ ನಿಮ್ಮನ್ನ ಕೈ ಬಿಡೋದಿಲ್ಲ. ನಿಮ್ಮಲ್ಲಿ 3 ಜನ ಮಕ್ಕಳು ಇರ್ತಾರೆ. 3 ಜನ ಮಕ್ಕಳು ಒಬ್ಬ ಪೋಲಿ. ತಂದೆ ತಾಯಿಗಳು ಏನ್ ಮಾಡ್ತಾರೆ, ಅವನ ಜೊತೆ ಜಾಸ್ತಿ ಇರ್ತಾರೆ. ಯಾಕೆಂತ ಹೇಳಿ, ಅವನು ಒಳ್ಳೆಯವನಾಗಬೇಕು ಅಂತ ಹೇಳಿ ಅವನಿಗೆ 4 ಕೊಟ್ಟು ದಾರಿ ತರ್ತಾರೆ. ಅದೇ ತರದಲ್ಲಿ ನನ್ನ ದೇವರು ಕೂಡ ನಿಮ್ಮನ್ನ ತಿದ್ದುತ್ತಾರೆ, ರೂಪಿಸ್ತಾರೆ, ಬಲಪಡಿಸ್ತಾರೆ. ಹಲ್ಲೆಲೂಯಾ. ಯಾರೇ ನಿನ್ನನ್ನ ಕೈ ಬಿಟ್ರು ಕೂಡ ನನ್ನ ದೇವರು ನಿನ್ನನ್ನ ಕೈ ಬಿಡೋದಿಲ್ಲ. ಈ ಒಂದು ವಾಗ್ದಾನನ ನೀವು ದಿನನಿತ್ಯ ಹೇಳಿ, ಅಪ್ಪ ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ, ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ, ಕೈ ಬಿಡಲಾರ, ಕೈ ಬಿಡಲಾರ, ಯೇಸು ಕೈ ಬಿಡಲಾರ, ನನ್ನ ಯೇಸು ಕೈ ಬಿಡಲಾರ. ಎರಡನೇದು ದಿಗ್ಭ್ರಮೆಗೊಳ್ಳದಿರು. ಹಲ್ಲೆಲೂಯಾ. ಏನು ಎರಡನೇದೇನು? ದಿಗ್ಭ್ರಮೆಗೊಳ್ಳದಿರು. ಇವತ್ತು ನೋಡಿದ್ರ ಮನುಷ್ಯರಿಗೆ ಓದ್ ಕೆಲಸ ಆಗ್ತದೆ ಇಲ್ವಾ, ಒಂದ್ಸಲ ಪ್ರಾರ್ಥನೆ ಮಾಡಿ ಪಾಸ್ಟ್ರೆ, ನಿಮಗೆ ಗ್ಯಾರಂಟಿ ಆಗೋದಿಲ್ಲ ಅಂತ ಇವತ್ತು ಹೇಳ್ಕೊಡ್ತೀನಿ. ನಿಮಗೆ ಪಾಸ್ಟ್ರು ದೇವರು ಅಲ್ಲ ಕಣ್ರಿ, ಸಭಾಪಾಲಕರು ದೇವರಲ್ಲ ಕಣ್ರಿ. ಸಭಾಪಾಲಕರು ಪಾಸ್ಟ್ಗಳು ನಿಮಗೆ ತಿಳಿಸಿ ಕೊಡ್ತಾರೆ ಅಷ್ಟೇ ಕಣ್ರಿ. ಅಂಕಲ್ ಲೋನಿಗೆ ಬರ್ದಾಕಿದ್ದೀನಿ, ಅಂಕಲ್ ಜಾಗ ತಗೋಬೇಕು ಅಂತಿದ್ದೀನಿ, ಅಂಕಲ್ ನನ್ನ ಮಗಳಿಗೆ ಮದುವೆ ಮಾಡ್ಬೇಕು ಅಂತಿದ್ದೀನಿ. ಸಭಾಪಾಲಕರುಗಳು ಇವತ್ತು ಬ್ರೋಕರ್ಗಳಾಗ್ಬಿಟ್ಟಿದ್ದಾರೆ. ನೀವು ಯಾವಾಗ ಸಭಾಪಾಲಕರನ್ನ ಬ್ರೋಕರ್ ಆಗಿ ಇಟ್ಕೊಳ್ತೀರೋ ಅಲ್ಲಿವರೆಗೂ ನಿಮಗೆ ಆಶೀರ್ವಾದ ಆಗೋದು ಕಷ್ಟ ಇದೆ. ನೀವು ಏಸಪ್ಪನ ಕೇಳ್ರಿ, ಕೊಡ್ತಾರೆ. ಯೇಸು ನನ್ನಲ್ಲಿ ನೀನಿರಲು
ಮನಸೋತು ನ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ. ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ. ಯೇಸು ನಮ್ಮ ಹತ್ರ ಹೋದಾಗ ನಾವು ಮನಸ್ಸೋತು ಹೋಗ್ಬಾರ್ದು. ನಮಗೆ ಧೈರ್ಯ ಇರಬೇಕು, ನಂಬಿಕೆ ಇರಬೇಕು. ಯೇಸು ನನ್ನಲ್ಲಿ ನೀನಿರಲು ಮನಸೋತು ಹೋಗಲಾರೆ ಅಂತ ನಾವು ಆರಾಧನೆ ಮಾಡ್ತೀವಿ. ಆದರೆ ಸಣ್ಣ ಸಣ್ಣ ವಿಷಯಕ್ಕೆ ಮನಸೋತು ಹೋಗ್ತಿದ್ದೀವಿ. ಅರ್ಥ ಮಾಡ್ಕೊಳ್ಳಿ. ಯಾವಾಗ ನೀವು ಮನಸ್ಸು ಸೋಲ್ತಿರೋ ಆವಾಗಲೇ ಸೈತಾನ ಬರೋದು. ನಾನು ನಂಬ್ಕೊಳ್ತೀನಿ ಮಗಳೇ, ನಿಮಗೋಸ್ಕರ ನೀವು ವಾಕ್ಯನ ದೇವ್ರು ರೆಡಿ ಮಾಡಬಹುದು. ಮತ್ತೆ ಅಲ್ಲ ನೋಡಿದ್ರ ಸೋತ್ರ 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 ಅಲ್ಲಲ್ಯ. ಹಾಗಾದ್ರೆ ದಿಗ್ಭ್ರಮೆಗೊಳ್ಳದಿರು. ಅರಣ್ಯಕಾಂಡ 23, 19, 20. ಅರಣ್ಯಕಾಂಡ ದಿಗ್ಭ್ರಮೆಗೊಳ್ಳದಿರು ಅಂತ ಹೇಳಿದ್ರೆ ನಿಮ್ಗೆ ನಂಬಿಕೆ ವಾಕ್ಯಗಳನ್ನ ಕೊಡ್ತೀನಿ. ಅರಣ್ಯಕಾಂಡ 23, 19, 20 ಓದಿ. ದೇವರು ಅಶೋಕ ಗೊತ್ತಿದ್ರು ಹೋದಪ್ಪ. ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ, ಮಾನವನಂತೆ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವವನಲ್ಲ. ತಾನು ಹೇಳಿದ ಮೇರೆಗೆ ನಡೆಯುವುದಿಲ್ಲವೋ, ಮಾತು ಕೊಟ್ಟ ನಂತರ ನೆರವೇರುವುದಿಲ್ಲವೋ. ನೋಡಿ ನೋಡಿ ನೋಡಿ, ಸ್ವಾಮಿ ಹೇಳ್ತಾರೆ ದೇವರು ಮನಸ್ಸಿನ ಒಂಥರ ಎರಡು ಮಾತನವನಲ್ಲ. ಕೊಡ್ತೀವಿ ಅಂತ ಹೇಳ್ತೀವಿ, ಮಾರನೇ ಸಂಬಂಧಾಗಿ ಇಲ್ಲ ಹಾಕಾದ್ರೆ ಬಿಡ್ತೀವಿ. ದೇವರು ಸ್ವಾಮಿ ಸ್ವಾಮಿ ನೋಡಿ ಕೇಳಿ. ದೇವರು ಇನ್ನೊಂದ್ಸಲ ಓದ್ ಮಗಳೇ. ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ. ದೇವರು ಮನುಷ್ಯನಂತೆ ಎರಡು ಮಾತನವರಲ್ಲ. ಹಲೋ ಕೇಳಿಸ್ಕೊಳ್ಳಿ, ಎಲ್ಲ ಈ ಕಡೆ ಕೇಳಿಸ್ಕೊಳ್ಳಿ. ದೇವರು ಮನುಷ್ಯನಂತಾರೆ ಎರಡು ಮಾತನವರಲ್ಲ. ಮನುಷ್ಯ ಏನ್ ಮಾಡ್ತಾನೆ? ಇವತ್ತೊಂದು ಮಾತಾಡ್ತಾನೆ, ನಾಳೆನೇ ಚೇಂಜ್ ಆಗ್ತಾನೆ. 1000 ರೂಪಾಯಿ ಕೊಡ್ತೀನಿ ಬಾ ರಾಜಮ್ಮ ಅಂತ ಕರೀತಾರೆ, ಮಾರನೇ ಸಹ ಬಂದಾಗ ಇಲ್ಲ ಅಂತ ಬಿಡ್ತಾನೆ. ಆದ್ರೆ ದೇವ್ರು ಹಂಗಲ್ಲ. ಒಂದು ಸಲ ನಿಮಗೆ ಆಶೀರ್ವಾದ ಮಾಡಿದ್ಮೇಲೆ ಯಾವುದೇ ಕಾರಣ ತೆಗೆಯೋದಿಲ್ಲ ಕಣ್ರಿ. ಅಲ್ಲೆಲ್ಲೂಯ್ಯ. ಇಲ್ಲಿ ಸ್ವಾಮಿ ಹೇಳ್ತಾರೆ ಎರಡು ನೆಕ್ಸ್ಟ್ ಓದಪ್ಪ. ಮಾನವನಂತೆ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವವನಲ್ಲ. ನಮ್ಮ ಮನುಷ್ಯರು ಮಾತು ಕೊಟ್ಟ ಮೇಲೆ ಚೇಂಜ್ ಮಾಡ್ತಾರ ಇಲ್ವಾ? ಮನುಷ್ಯರ ಬದಲಾವಣೆ ಮಾಡ್ತಾರ ಇಲ್ವಾ? ಮಾತಾಡ್ಬೇಕು, ಗ್ಯಾರಂಟಿ ತಾನೆ. ಆದ್ರೆ ದೇವರು ಮನಸ್ಸು ಚೇಂಜ್ ಮಾಡೋನಲ್ಲ. ನೆಕ್ಸ್ಟ್, ತಾನು ಹೇಳಿದ ಮೇರೆಗೆ ನಡೆಯುವುದಿಲ್ಲವೋ, ಮಾತು ಕೊಟ್ಟ ನಂತರ ನೆರವೇರಿಸುವುದಿಲ್ಲವೋ. ಮಾತು ಕೊಟ್ಟ ಮೇಲೆ ಗ್ಯಾರಂಟಿ ನನ್ನ ದೇವರು ನೆರವೇರಿಸ್ತಾರೆ. ಹಾಗಾದ್ರೆ ಈ ವರ್ಷದ ವಾಗ್ದಾನ ನಿಮ್ಮ ಕುಟುಂಬದಲ್ಲಿ, ನನ್ನ ಕುಟುಂಬದಲ್ಲಿ, ಇನ್ನು ಮುಂದಕ್ಕೆ ಸಭೆಗೆ ಬರುವಂತವರ ಕುಟುಂಬದಲ್ಲಿ ನನ್ನ ದೇವರು ಈ ವರ್ಷದಲ್ಲಿ ನಡೆಸಲಿಕ್ಕಿದ್ದಾನೆ. ಹಲ್ಲೆಲೂಯಾ. ನಂಬಿಕೆ ನಿನಗಿದ್ರೆ ದೇವರ ಮಹಿಮೆನ ಕಾಣ್ತೀಯ. ನಂಬಿಕೆ ನಿನಗಿಲ್ವಾ? ಹಂಗೇನೆ 2025 ತಳ್ತೀಯ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. 20ನೇ ವಾಕ್ಯ ಹೋದಪ್ಪ. 20ನೇ ವಾಕ್ಯ ಹೋದಪ್ಪ. ಅವರನ್ನು ಆಶೀರ್ವದಿಸಿ ನನಗೆ ಅಪ್ಪಣೆ ಆಯಿತು. ಆತನು ಆಶೀರ್ವದಿಸಿದ ನಂತರ ನಾನು ಬದಲಾಯಿಸಲಾರೆನು. ಆತನು ಆಶೀರ್ವದಿಸಿದ ನಂತರ ನಾನು ಬದಲಾಯಿಸಲಾರೆನು. ಇಲ್ಲಿ ಬೀಳಾಮ ಹೇಳ್ತಾನೆ, ಹಲ್ಲೆಲೂಯಾ. ಚಿಕ್ಕವರ್ಣ ಮಗನಾದ ಬಾಲಕನಿಗೆ ಹೇಳ್ತಾನೆ, ದೇವರು ಒಂದ್ಸಲ ಆಶೀರ್ವಾದ ಮಾಡಿದ ಮೇಲೆ ನಾನು ಬದಲಾಯಿಸೋದಿಲ್ಲ ಅಂತೇಳಿ. ಹಾಗೇನೆ ಈ ವರ್ಷ ಯೇಸು ಸ್ವಾಮಿ ಸಭೆಗೆ ಕೊಟ್ಟಂತ ವಾಗ್ದಾನನ ನಾನು ಕೂಡ ಬದಲಾಯಿಸೋದಿಲ್ಲ. ಅವತ್ತು ಬಿಳಾಮ ಬಾಲಕನಿಗೆ ಏನ್ ಹೇಳ್ತಾನೆ ಗೊತ್ತಾ? ಇಸ್ರೇಲ್ ದೇಶವನ್ನು ಸಪ್ಪಿಸ್ಬಿಡುತ್ತಾಗ ಬಿಳಾಮ ಹೇಳ್ತಾನೆ ಏನಂತ, ದೇವರು ಒಂದ್ಸಲ ಹೇಳಿದ್ಮೇಲೆ ನಾವು ಬದಲಾಯಿಸೋಕ್ಕಾಗೋದಿಲ್ಲ ಅಂತೇಳಿ. ಇವತ್ತು ದೇವರು ಕೊಟ್ಟಂತ ವಾಗ್ದಾನಗಳನ್ನ ಯಾವ ಮನುಷ್ಯನಿಂದನೂ ಬದಲಾಯಿಸಲು ಸಾಧ್ಯ ಇಲ್ಲ. ಆದ್ರೆ ಬದಲಾಗುತ್ತೆ. ಯಾವ ತರ ಗೊತ್ತಾ? ನಿಮ್ಮ ಪ್ರಾರ್ಥನೆ ಕಡಿಮೆ ಆದಾಗ ಮಾತ್ರ ವಾಗ್ದಾನಗಳು ಚೇಂಜ್ ಆಗ್ಬಿಡುತ್ತೆ. ಯಾಕೆ ಗೊತ್ತಾ? ನಿಮ್ಗೆ ವಾಗ್ದಾನ ಆಗೋದಿಲ್ಲ. ಪ್ರಾರ್ಥನೆ ಮಾಡಿ, ಆ ವಾಗ್ದಾನ ಗ್ಯಾರಂಟಿ ನೆರವೇರ್ತದೆ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ವಾಗ್ದಾನಗಳು ನೆರವೇರ್ಬೇಕಾ? ಪ್ರಾರ್ಥನೆ ಮಾಡಿ. ಕ್ರೈಸ್ತರಿಗೆ ಬೇಕಾಗಿರ್ತಕ್ಕಂಥ ಕೀಲಿಕೆ ಯಾವ್ದು ಗೊತ್ತಾ? ಪ್ರಾರ್ಥನೆ ಒಂದೇ. ಹಲ್ಲೆಲೂಯಾ ಆಮೆನ್. ಮೂರನೆಯ ವಾಗ್ದಾನ ಸ್ವಾಮಿ ಹೇಳ್ತಾರೆ, ನಾನೇ ನಿನ್ನ ದೇವರು. ಏನ್ ಹೇಳ್ತಾರೆ? ನಾನೇ ದೇವ್ರು ಹೇಳ್ತಾರೆ. ಲೋಕದಲ್ಲಿ ಕಲ್ಲಲ್ಲಿ, ಮರದಲ್ಲಿ, ಮಣ್ಣಲ್ಲಿ ದೇವರಿಲ್ಲ. ಯಾಕೆಂದ್ರೆ ಅದೆಲ್ಲ ಹಾಳಾಗುವಂಥ ವಸ್ತು. ಕಲ್ಲು ಪೀಸ್ ಆಗ್ತದೆ,
ಮರ ಮುರಿದೋಗ್ತದೆ, ಫೋಟೋದಲ್ಲಿರೋ ದೇವರುಗಳು ಜಜ್ಜಿಲಿರ್ತದೆ. ಅದಕ್ಕೇನೆ ನಾನು ಇಲ್ಲಿ ಯೇಸು ಸ್ವಾಮಿದು ಫೋಟೋ ಕೂಡ ಇಟ್ಟಿಲ್ಲ. ಯೇಸು ಸ್ವಾಮಿದು ಫೋಟೋ ಯಾಕೆ ಇಟ್ಟಿಲ್ಲ ಅಂದರೆ ಫೋಟೋದಲ್ಲಿ ದೇವರಿಲ್ಲ. ಕೇಳಿಸ್ಕೊಳ್ತಾ ಇದೆಯಾ? ಫೋಟೋದಲ್ಲಿ ದೇವರಿರೋದಲ್ಲಿ ನಮ್ಮ ಒಳಗಡೆ ದೇವರಿರೋದು. ಇವತ್ತು ಕಲ್ಲಿಗೆ ನಾವು ಎಷ್ಟೊಂದು ಅಲಂಕಾರಗಳನ್ನ ಮಾಡಿ ಪೂಜೆ ಮಾಡ್ತೀವಿ. ಇವತ್ತು ಕ್ರಿಸ್ಮಸ್ ಹಬ್ಬದ ದಿವಸ ಯೇಸು ಸ್ವಾಮಿ ವಿಗ್ರಹದ ಮೇಲೆ ಕೆಳಗಡೆವರೆಗೂ ಫುಲ್ಲು ಹೂನಾನ ಹಾಕಿದ್ರು. ಮರಿಯಮ್ಮಂದು ಫೋಟೋಕ್ಕೆ ಅಲ್ಲ ವಿಗ್ರಹಕ್ಕೆ ಸೀರೆ ಉಡಿಸಿದ್ದು ಹೇಳಿ. ಮರಿಯಮ್ಮನ ವಿಗ್ರಹಕ್ಕೆ ಸೀರೆ ಎಲ್ಲ ಉಡಿಸಿದ್ರು, ಅಲಂಕಾರಗಳೆಲ್ಲ ಮಾಡಿದ್ರು. ಏನು ಪ್ರಯೋಜನ ಇಲ್ಲ ಪ್ರಿಯರೇ. ಅದು ಕಲ್ಲೇ. ನಾ ಬೇರೆ ಅನ್ಯ ಜನಾಂಗದ ಬಗ್ಗೆ ನಾವು ಮಾತಾಡ್ತಿಲ್ಲ, ನಮ್ಮ ಕ್ರೈಸ್ತರ ಬಗ್ಗೆನೇ ನಾವು ಮಾತಾಡ್ತಿರೋದು. ಅನ್ಯ ಜನಾಂಗದ ಕಲ್ಲು ಮರ ಮಣ್ಣಿಗೆ ಪೂಜೆ ಮಾಡೋದ್ರ ಬಗ್ಗೆ ನನಗೆ ಸಂಬಂಧ ಇಲ್ಲ. ಆದರೆ ಬೇರೆ ಜಾತಿ ಜನಾಂಗದವ್ರ ಬಗ್ಗೆ ನನಗೆ ಬೇಕಾಗಿಲ್ಲ. ನಮ್ಮ ಕ್ರೈಸ್ತರಲ್ಲಿ ಯೇಸು ಸ್ವಾಮಿ ವಿಗ್ರಹ ಇಟ್ಕೊಂಡಿದ್ದಾರೆ. ವಿಗ್ರಹದಲ್ಲಿ ದೇವರಿಲ್ಲ ಕಣ್ರಿ. ಅದರ ಮುಂದೆ ಕ್ಯಾಂಡಲ್ ಹಚ್ಚಿದ್ದು, ಅದ್ರ ಕೆಳಗಡೆಗೆ ಉಪ್ಪು ಹಾಕ್ಬಿಟ್ಟು ಸಾಸಿವೆ ಹಾಕ್ಬಿಟ್ಟು ಪ್ರಾರ್ಥನೆ ಮಾಡಿದ್ದು. ಅಲ್ಲಿಂದ ಮರಿಯಮ್ಮನಿಗೆ ಸೀರೆ ಉಡಿಸಿ ನಮಸ್ಕಾರ ಹೊಡೆದಿದ್ದು. ಮರಿಯಮ್ಮ ದೇವರಲ್ಲ ಕಣ್ರಿ, ಅವಳು ಮಾತೆ. ಯೇಸು ಸ್ವಾಮಿನ ಒಂದು ಜನ್ಮ ಕೊಟ್ಟಂತ ಒಂದು ಮಾತೆ. ನಾ ಹೇಳ್ತಾ ಇದ್ದೀನಿ ಪ್ರಿಯರೇ, ನಮ್ಮ ದೇವ್ರು ಹೇಳ್ತಾರೆ ಮೂರನೇದಾಗಿ, ನಾನೇ ನಿನ್ನ ದೇವರು. ನಾನು ನಿನ್ನ ದೇವ್ರ, ನಿನ್ನ ಒಳಗಡೆ ನಾನಿದ್ದೀನಿ. ನೀನು ಇವತ್ತು ದೇವಸ್ಥಾನಗಳಿಗೆ ಹೋಗ್ಬೋದು, ಆದರೆ ಆ ದೇವರು ಅಲ್ಲೇ ಇರ್ತಾರೆ. ಫೋಟೋಗೆ ಕೈ ಮುಗಿದು ಹೋದರೆ ಫೋಟೋದಲ್ಲಿ ದೇವ್ರು ಇರ್ತಾನೆ. ನಿನ್ನ ಒಳಗಡೆ ದೇವ್ರು ಇಟ್ಕೋ. ನೀನು ಓದಲ್ಲಿ ಬಂದಲ್ಲಿ ನಿಂತಲ್ಲಿ ಕೂತಲ್ಲಿ ಎಲ್ಲ ನನ್ನ ದೇವ್ರು ಇದ್ದಂಗೆ. ನೀನು ಎಲ್ಲಿ ಹೋಗ್ತೀಯ ಅಲ್ಲಿ ನಿನ್ನ ದೇವ್ರು ಎತ್ಕೊಳಕಪ್ಪ. ನಿನ್ನ ದೇವರು ಶರೀರದಲ್ಲಿ ಇದ್ರೆ ಎತ್ಕೊಳಕ್ಕಾಗೋದಿಲ್ಲ. ನನ್ನ ದೇವರು ಆತ್ಮಸ್ವರೂಪಿ. ಯೇಸು ಸ್ವಾಮಿ ಸತ್ತು 3 ದಿವಸ ಎದ್ದು ಹೋಗಿದೆ ಆತ್ಮಸ್ವರೂಪಿಗೆ, ಮಹಿಮೆ ಸರಳದಲ್ಲಿ ಹೋಗಿರೋದು. ಅಲ್ಲಲ್ಲಿಯೋ ಇವತ್ತು ಆತ್ಮಸ್ವರೂಪನಾದ ದೇವರ ನಿಮ್ಮ ಒಳಗಡೆ ಇಟ್ಕೊಳ್ಳಿ, ನಿಮ್ಮ ಕಾರ್ಯಗಳೆಲ್ಲ ಸಕ್ಸಸ್ ಆಗ್ತದೆ. ಕಲ್ಲಲ್ಲಿ ದೇವರಿಲ್ಲ, ಮಣ್ಣಲ್ಲಿ ದೇವರಿಲ್ಲ, ಮರದಲ್ಲಿ ದೇವರಿಲ್ಲ, ನಿಮ್ಮ ಹೃದಯದಲ್ಲಿ ದೇವರಿದ್ದಾರೆ. ನಾನೇ ನಿನ್ನ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ರೋಮಪುರ 10:9-10. ರೋಮಪುರ 10:9-10 ಓದಿ. ಅದೇನೆಂದರೆ ಓದ್ರವಾ ಯಾರು? ನಮ್ಮಲ್ಲಿ ಗಂಡಸರು ಓದೋರಿಲ್ಲ, ಏನ್ ಮಾಡೋದು ಎಲ್ಲ. ನೀನು ಯೇಸುವನ್ನೇ ಕರ್ತನೆಂದು ಬಾಯಿಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ. ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ ಆಶಾಭಂಗ ಪಡುವುದಿಲ್ಲವೆಂದು ಶಾಸ್ತ್ರವು ಹೇಳುತ್ತದೆ ಅಷ್ಟೇ. ಸಾಕಾ? ಯೇಸು ಸತ್ತು ದೇವರು 3 ದಿವಸ ಅವ್ರನ್ನ ಎಬ್ಬಿಸಿದ್ರು ಅಂತ ನೀವು ಹೃದಯದಿಂದ ನಂಬಿದ್ರೆ ನಿಮಗೆ ರಕ್ಷಣೆ ಮತ್ತು ನಿತ್ಯ ಜೀವ. ಇಲ್ಲ ಅಂದರೆ ರಕ್ಷಣೆ ಇಲ್ಲ, ನಿತ್ಯ ಜೀವನ. ಬಾಗಿಲು ಹಾಕೊಳ್ಳಿ ಆಂಟಿ, ಆ ಕಡೆ ಕಿಟಕಿ ಓಪನ್ ಮಾಡ್ಕೊಳ್ಳಿ, ಬಾಗಿಲು ಹಾಕೊಳ್ಳಿ. ಅಲ್ಲಲ್ಲಿಯೋ ಏನಂತ ಓದ್ಬೇಕು ಇಲ್ಲಿ? ಯೇಸುವನ್ನೇ ಕರ್ತನೆಂದು. ಬಾಯಿ ಚೆನ್ನಾಗಿ ಡೋರ್ ಹಾಕೊಂಡ್ರು. ಎಷ್ಟು ಸಲ ಹೇಳಬೇಕು? 3 ಸಲ ಹೇಳೋದು ಮಾಡಬೇಡಿ. ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿ ಆತನನ್ನ ದೇವರು. ಅದೇನೆಂದರೆ ನೀನು ಯೇಸುವನ್ನೇ ಕರ್ತನ ಬಾಯಿಂದ ಅರಿಕೆ ಮಾಡಿದ್ರೆ ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನು. ದೇವರು ಇಲ್ಲಿ ಪದವಂತ ನೋಡಿ, ಸತ್ತವರು ಎಬ್ಬಿಸಿದ ಹೃದಯದಿಂದ ನಂಬಿದರೆ ಮಾತ್ರ ನಿಮಗೆ ರಕ್ಷಣೆ. ಯೇಸು ಸ್ವಾಮಿ ನಮ್ಮ ಪಾಪಕ್ಕೋಸ್ಕರ ಸತ್ತಿದ್ದಾರೆ. ನಾನು ಇವತ್ತು ಪಾಪಿಯಾಗಿದ್ದೆ. ನೀವು ಯಾವುದೇ ದೇವಸ್ಥಾನಗಳಿಗೆ ಹೋಗಿ ದಾನ ಧರ್ಮಗಳನ್ನ ಮಾಡಿದ್ರೆ ಪಾಪ ಪರಿಹಾರ ಆಗೋದಿಲ್ಲ. ನಿಮ್ಮ ಹತ್ರ ಇದೆ, ನೀವು ಕೊಡ್ತೀರಾ? ನಿಮ್ಮ ಹತ್ರ ಇಲ್ಲದಿದ್ರೆ ನೀವು ಕೊಡೋಕ್ಕಾಗ್ತಿತ್ತಾ? ದಾನ ಧರ್ಮಗಳಿಂದ ದೇವರು ಕಾಣಕ್ಕಾಗೋದಿಲ್ಲ. ನಿಮ್ಮ ನಡತೆಯಿಂದ ದೇವ್ರನ್ನ ಕಾಣಬೇಕಷ್ಟೇ. ನಿನ್ನಲ್ಲಿ ಕೆಟ್ಟ ಗುಣಗಳು ಇಟ್ಕೊಂಡು ಹೋಗ್ಬಿಟ್ಟು 1000 ರೂಪಾಯಿ ಪೂಜೆ ಮಾಡಿಸಿ ಏನು ಪ್ರಯೋಜನ ಇಲ್ಲ. ಬೇರೆ 10,000 ಜನಕ್ಕೆ ಅನ್ನದಾನ ಮಾಡಿ ಪ್ರಯೋಜನ ಇಲ್ಲ.
ನಾನು ಕೇಳೋದು ಒಂದೇ ಮಾತು, ನಿಮ್ಮ ನಡತೆಗಳನ್ನು ಚೇಂಜ್ ಮಾಡಬೇಕಾದ್ರೆ ನೀವು ಮೊದಲು ಪ್ರಾರ್ಥನೆ ಮಾಡಿ. ನಿಮ್ಮ ಪಾಪಕ್ಕೋಸ್ಕರ ನೀವು ಮೊದಲು ಏನು ಮಾಡ್ತಿದ್ರಿ? ಆಡುಗಳ ಕುರಿಗಳ ಬಲಿ ಕೊಡ್ತಿದ್ರಿ. ಈಗ ಸ್ವಾಮಿ ಹೇಳ್ತಾರೆ, ನಾನೇ ನಿನಗೆ ಬಲಿಯಾಗಿ ಬಂದಿದ್ದೀನಿ, ನಾನು ಸತ್ತು 3 ದಿವಸ ಎದ್ದು ಪರಲೋಕ ಹೋಗಿದ್ದೀನಿ, ನೀನು ನನ್ನ ನಂಬುವ ನಿನಗೆ ರಕ್ಷಣೆ. ಅಲ್ಲಲ್ಲಿಯೋ, ನೀವು ಯಾವಾಗ ಯೇಸುವನ್ನು ನಂಬ್ತಿರೋ ತಂದೆ ದೇವರು ನಿಮ್ಮ ಜೊತೆಲಿ ಇರ್ತಾರೆ. ಅಲ್ಲಲ್ಲಿಯೋ, ಯೇಸುವಿನ ನಾಮದಲ್ಲಿ ತಂದೆ ದೇವರು ಇವತ್ತು ಪವಿತ್ರ ಆತ್ಮನನ್ನು ನಮ್ಮ ಒಳಗಡೆ ಕಳ್ಸಿಕೊಡ್ತಾರೆ. ಪವಿತ್ರ ಆತ್ಮ ದೇವರು ನಮ್ಮ ಒಳಗಡೆ ಇದ್ದಾರೆ. ಅಲ್ಲಲ್ಲಿಯೋ, 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 ಹಾಗಾದ್ರೆ ಯೇಸಪ್ಪ ನಮ್ಮ ಒಳಗಡೆ ಇದ್ದಾರಾ ಇಲ್ವಾ? ಪವಿತ್ರ ಆತ್ಮನ ರೂಪದಲ್ಲಿ ಯೇಸು ಸ್ವಾಮಿ ಇವತ್ತು ನಮ್ಮ ಒಳಗಡೆ ಇದ್ದಾರೆ. ನಮ್ಮ ಕಲ್ಲಲ್ಲಿ, ಮರದಲ್ಲಿ, ಮಣ್ಣಲ್ಲಿ ಎಲ್ಲ ದೇವ್ರನ್ನ ಕಾಣಬೇಕಾಗಿಲ್ಲ. ಯೇಸುವೇ ಅಂತ ಕಾಣಿ, ಅಷ್ಟೇ. ಯೇಸುವೇ ಅಂತ ಕಾಣಿ. ನಾನು ಇಲ್ಲಿ ಏನಾದ್ರು ಒಂದು ಸಿಲುಬೆ ಇಟ್ಬಿಟ್ಟೆ ತಿಳ್ಕೊಳ್ಳಿ, ನೀವೆಲ್ಲ ಬಂದು ಅದಕ್ಕೆ ಹಾಕಬೇಡೋದು. ಅದು ಮರದ ತುಂಡು, ಅದು ಕಟ್ಟಾದ್ರೆ ಪೀಸ್ ಪೀಸ್ ಆಗ್ತದೆ. ಯೇಸುದೊಂದು ಫೋಟೋ ಇಟ್ಬಿಡ್ಲಿ, ಹಿಂಗೆ ಮಾಡೇ ಮಾಡ್ತೀರಾ, ನಿಜ ಅಲ್ವಾ? ಅದು ಗೆಜ್ಜೆ ಹಿಡಿದ್ರೆ ಯೇಸಪ್ಪನಿಗೆ ಗೆಜ್ಜೆ ಹಿಡಿದಂಗೆ, ನಿಮ್ಮ ಒಳಗಡೆ ಯೇಸುವಿನಾಗೆ ಗೆಜ್ಜೆ ಹಿಡಿಯೋದಿಲ್ಲ. ನಿಮ್ಮ ಒಳಗಡೆ ಯೇಸು ಹಿಡಿಬೇಡ. ಅದಕ್ಕೆ ನಾನು ಫೋಟೋಗಳಾಗಲಿ, ವಿಗ್ರಹಗಳಾಗಲಿ, ಸಿಲುಬೆಗಳಾಗಲಿ ಯಾವುದನ್ನು ಇಟ್ಟು ಇಲ್ಲ, ಇನ್ನು ಮುಂದಕ್ಕೆ ಇಡೋದು ಇಲ್ಲ, ಇಡಬಾರ್ದು ಕೂಡ. ಯೇಸು ನಮ್ಮ ಒಳಗಡೆ ಇರಬೇಕು. ಅವರು ನಮ್ಮ ದೇವರಾಗಿದ್ದಾರೆ. ಹಲ್ಲೆಲೂಯ. ನಾನೇ ನಿನ್ನ ದೇವರು. ಹಲ್ಲೆಲೂಯ, ಹಲ್ಲೆಲೂಯ. ನಿನ್ನ ಪಾಪದಿಂದ ಬಿಡಿಸಿ ಕಾಪಾಡಿದ ದೇವರೇ ನಿನ್ನ ದೇವರು. ಹಲ್ಲೆಲೂಯ. ನೆಕ್ಸ್ಟ್ 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 4ನೇದು, ನಾನು ನಿನ್ನನ್ನು ಬಲಪಡಿಸುತ್ತೇನೆ. ಹಲ್ಲೆಲೂಯ. ಮುಗೀತು, ಇನ್ನು ಸ್ವಲ್ಪ ಮಾತ್ರ ಇದೆ. ನಾನು ನಿನ್ನನ್ನು ಬಲಪಡಿಸುತ್ತೇನೆ. ಯಾರಿಗೆಲ್ಲ ಬಲ ಇಲ್ವೋ, ಸಾಲದ ಸಮಸ್ಯೆಯಿಂದ ಬಳಲ್ತಾ ಇದ್ದೀರೋ, ಗಂಡನ ಕಿರಿಕಿರಿಯಿಂದ ಬಳಲ್ತಾ ಇದ್ದೀರೋ, ಹೆಂಡತಿಯ ಕಿರಿಕಿರಿಯಿಂದ ಬಳಲ್ತಾ ಇದ್ದೀರೋ, ಸಮಸ್ಯೆಗಳ ಮೇಲೆ ಸಮಸ್ಯೆ, ಸಂಪಾದನೆ ಮಾಡೋ ದುಡ್ಡು ಉಳಿಯೋದಿಲ್ಲ, ಕಷ್ಟ 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 ಯಾರೆಲ್ಲ ಇದ್ದೀರೋ, ಈ ವರ್ಷ ಅಪ್ಪ ಸರ್ವಶಕ್ತನಾದ ಯೇಸುವೆ, ನಾನು ನಿನ್ನನ್ನು ಈ ಸಲ ಸ್ವೀಕಾರ ಮಾಡ್ತೀನಿ ಅಂತ ಕೇಳ್ರಿ. ಯೇಸುವಿನ ನಾಮದಲ್ಲಿ ಪರಲೋಕದ ತಂದೆ ಪವಿತ್ರ ಆತ್ಮರನ್ನ ಕಳಿಸಿ, ನಿಮಗೆ ಯಾವ ಶಕ್ತಿ ಬಲ ಇಲ್ಲೋ ಅಲ್ಲಿ ಪವಿತ್ರ ಆತ್ಮರ ಬಲದಿಂದ ಈ ವರ್ಷ ನೀವು ನಡೀತೀರಾ. ಅಲ್ಲೆಲ್ಲ ಯಾವ ಥರ ನಡೀತೀರಾ ಅಂತ ತೋರಿಸ್ಕೊಡ್ಲಾ? ಏಷಾಯ 40:29. ಏಷಾಯ 40:29 ಓದ್ತೀರಾ? ಓದಿ. ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹು ಬಲವನ್ನು ದಯಪಾಲಿಸುತ್ತಾನೆ. ಯುವಕರು ದಣಿದು ಬಳಲುವರು, ತರುಣರು ಸೊರಗಿ ಮುಗ್ಗರಿಸುವರು. ತಂದೆಯನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಓಡಿದಣಿಯರು, ನಡೆದು ಬಳಲರು. ಆಮೇನ್. ನಮಗೇನು ಹೇಳಿದೆ? ಸೋತವನಿಗೆ ತ್ರಾಣವನ್ನು. ಈ ವರ್ಷ ಸ್ವಾಮಿ ಹೇಳ್ತಿದ್ದಾರೆ, ನೀವು ಯಾವ ವಿಷಯದಲ್ಲ ಸೋತಾಗಿದ್ದೀರಾ, ನಿಮಗೆ ಅಲ್ಲಿ ತ್ರಾಣವನ್ನು ಕೊಡ್ತೀನಿ, ಶಕ್ತಿಯನ್ನು ಕೊಡ್ತೀನಿ ಅಂತ ಹೇಳಿ. ಅಲ್ಲಲ್ಲಿ ಯಾವ ವಿಷಯದಲ್ಲಿ ಸೋತೀರಾ ದೇವ್ರಿಗೆ ಪ್ರಾರ್ಥನೆ ಮಾಡಿ. ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸ್ತಾನೆ. ನಿರ್ಬಲ ಯಾವ ವಿಷಯದಲ್ಲಿ ನಿರ್ಬಲರಾಗಿದ್ದೀರಾ? ಎಣ್ಣೆ ಕುಡಿಯೋ ವಿಷಯದಲ್ಲಿ ನಿರ್ಬಲರಾಗಿದ್ದೀರಾ? ದೇವ್ರನ್ನ ಕೇಳಿ, ಎಣ್ಣೆ ದೇವ್ರು ಬಿಡಿಸ್ತಾರೆ. ಬಾಯಿಗೆ ಬಂದಂಗೆ ಹೊಲಸು ಪದಗಳನ್ನ ಆಡ್ತಾ ಇದ್ದೀರೋ, ದೇವ್ರನ್ನ ಕೇಳಿ, ಅಪ್ಪ ನನ್ನ ಬಾಯಿಂದ ಗೊತ್ತಿಲ್ದಂಗೆ ಹೊಲಸು ಪದಗಳು ಬರ್ತಾ ಇದ್ದಪ್ಪ, ನನ್ನ ಕಾಪಾಡೋದು ಕೇಳಿ. ಪಾಪ ಎಲ್ಲರೂ ಮಾಡ್ತಾರಮ್ಮ. ಅಯ್ಯೋ ನಾವು ಹೊಲಸು ಮಾತಾಡ್ಬಿಟ್ಟು ಸ್ವರ್ಗಕ್ಕೆ ಸೇರೋದಿಲ್ಲ ತಿಳ್ಕೊಬೇಡಿ. ಎಲ್ಲರೂ ಬಾಯಿಂದ ಕೆಟ್ಟ ಪದಗಳು ಬರ್ತದೆ. ಬರೋದನ್ನ ಕಂಟ್ರೋಲ್ ಮಾಡಬೇಕಿದ್ರೆ ಪವಿತ್ರಾತ್ಮ ನಮ್ಮೊಳಗಡೆ ಇದ್ರೆ ಆಟೋಮೆಟಿಕ್ ಆಗಿ ಕೆಟ್ಟ ಪದಗಳು ಬರೋದಿಲ್ಲ. ದೇವ್ರ ಕೇಳಿ, ಕೆಟ್ಟ ಮಾತು, ಕೆಟ್ಟ ನಡತೆ, ಕೆಟ್ಟ ಗುಣ, ಕೆಟ್ಟ ಕಾರ್ಯಗಳು ನನ್ನಿಂದ ನಡೆಯೋದಾಗಿ ನೀನು ಕಾರ್ಯ ಮಾಡಪ್ಪ ಅಂತ ನೀವು ದೇವ್ರನ್ನ ಕೇಳೋದೇ ಆದರೆ, ಈ ವರ್ಷ ನನ್ನ ಸ್ವಾಮಿ ನಿಮಗೆ ಏನು ಮಾಡ್ತಾರೆ ಗೊತ್ತಾ? ಯಾವ ವಿಷಯದಲ್ಲಿ ನೀವು ಬಲಹೀನರಾಗಿದ್ದೀರೋ, ಹಣಕಾಸಿನ ವಿಷಯದಲ್ಲಿ ಬಲಹೀನರಾಗಿದ್ದೀರೋ, ಅಥವಾ ಯಾವ ವಿಷಯದಲ್ಲಿ ನಿಮಗೆ ತೊಂದರೆಗಳಿದೆಯೋ ಆ ಜಾಗದಲ್ಲೆಲ್ಲ ಬಲಕ್ಕೆ ಬಲವಾಗಿ ನಿಂತು ಕಾಪಾಡ್ತಾರೆ. ಅಲ್ಲಲ್ಲಿಯ ಒಬ್ಬ ಮುದುಕ ನಡಿಬೇಕಿದ್ರೆ ಇನ್ನೊಬ್ಬ ಆಧಾರ ಕೊಟ್ಟರೆ ಚೆನ್ನಾಗಿ ಹೆಜ್ಜೆ ಆಗ್ತಾನೆ. ಅವನು ಕೈ ಬಿಟ್ಬಿಟ್ರೆ ಅವ್ನು ನಡಿಲಿಕ್ಕಾಗೋದಿಲ್ಲ ಅಲ್ವಾ? ಒಬ್ಬ ಕಾಯಿಲೆಗಾರನಿಗೆ ಸ್ವಲ್ಪ ಕೈ ಹಿಡ್ಕೊಬಿಡಿ, ಅವ್ನು ಬೇಗ ನಡೀತಾನೆ. ಯಾಕೊತ್ತಾ? ಆಧಾರ ಒಬ್ಬರಿದ್ದ ನಾನು ಬೀಳಕ್ಕೆ ಬಿಡೋದಿಲ್ಲ ಅಂತ ಧೈರ್ಯ ಇರ್ತದೆ. ಒಬ್ಬ ಮನುಷ್ಯನ ಬಲದ ಮೇಲೆ ನಿಮಗೆ ಅಷ್ಟೊಂದು ನಂಬಿಕೆ ಇರಬೇಕಾದ್ರೆ ಪರಲೋಕದ ದೇವರೇ ನಿಮ್ಮನ್ನ ಕೈ ಹಿಡಿತೀನಿ ಅಂತ ಹೇಳಿ ನಿಮ್ಗೆ ಎಷ್ಟು ನಂಬಿಕೆ ಇರ್ಬೇಕ್ರಿ? ಅಲ್ಲಲ್ಲಿಯ ಎಷ್ಟು ನಂಬಿಕೆ ಇರ್ಬೇಕು ನಿಮಗೆ? ನಿಜನಾ ಸುಳ್ಳ?
ನಿಮಗೆ ನಂಬಿಕೆ ಇರಲಿ. ಹಲ್ಲೆಲೂಯಾ. ನೋಡಿ, ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸ್ತಾನೆ. ಯುವಕರು ದಣಿದು ಬಳಲುವರು, ತರುಣರು ಸೊರಗಿ ಮುಗ್ಗರಿಸರು. ಈ ತಂದೆಯಾದ ದೇವರನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದವರು. ಇವತ್ತು ಯುವಕರು ಸೋತೋಗ್ಬಿಡ್ತಾರೆ, ಮುದುಕರು ಇವತ್ತು ಚೆನ್ನಾಗಿರ್ತಾರೆ. ಅದಕ್ಕೊಂದು ಚಿಕ್ಕ ಸಾಕ್ಷಿ ಕೊಡ್ಲ. ಇವತ್ತು ಎಲ್ಲ ಬಸ್ ಸ್ಟ್ಯಾಂಡ್ಗಳಲ್ಲಿ, ಎಲ್ಲ ಸೆಲ್ಟ್ರ್ಗಳಲ್ಲಿ, ಎಲ್ಲ ಕರೆಂಟ್ ಕಂಬಗಳಲ್ಲಿ ನೋಡಿ, ಯುವಕರೇ ಜಾಸ್ತಿ ಸಾಯ್ತಾ ಇರೋದು ಗೊತ್ತಾ? ತಂದೆ ತಾಯಿಗಳನ್ನ ಬಿಟ್ಟು ಮಕ್ಕಳೇ ಸಾಯ್ತಿರೋದು. ತಾತ ಇರ್ತಾನೆ, ಅಪ್ಪ ಇರ್ತಾನೆ, ಅಜ್ಜ ಇರ್ತಾನೆ, ಆದರೆ ಮಕ್ಕಳು ಸತ್ತಾಗಿರ್ತಾರೆ. ಕೊನೆಗೆ ಅಲ್ಲಿ ಕೆಳಗಡೆ ಹುಟ್ಟಿ ಬಾ ಗೆಳೆಯ ಅಂತ ಬಂದಿರ್ತಾನೆ. ಅವನು ಎಲ್ಲಿಂದ ಹುಟ್ಟು ಬರ್ತಾನೆ? ಅಲ್ಲೆಲ್ಲಿಯ ಅವನು ಒಂದೋ ಸ್ವರ್ಗಕ್ಕೆ ಹೋಗ್ತಾನೆ, ಇಲ್ಲ ನರಕ ಹೋಗ್ತಾನೆ. ಸತ್ತ ತಕ್ಷಣ ಇನ್ನೊಂದು ಜನ್ಮ ಇಲ್ಲ ಪ್ರಿಯರೇ, ಇನ್ನೊಂದು ಜನ್ಮ ಇಲ್ಲೇ ಇಲ್ಲ. ಸತ್ತ ಮೇಲೆ ಒಂದು ಸ್ವರ್ಗಕ್ಕೆ ಹೋಗ್ಬೇಕು, ಒಂದು ನರಕಕ್ಕೆ ಹೋಗ್ಬೇಕು. ಅವನಿಗೆ ಇದು 7 ಜನ್ಮದ ಡೌ, ಅದು ಸುಳ್ಳು. ರಾಘವೇಂದ್ರ ರಾಜ್ಕುಮಾರ್ ಆಡಿದಷ್ಟೇ. 7 ಜನ್ಮನೂ ಇಲ್ಲ, ಯಾವ ಜನ್ಮನೂ ಇಲ್ಲ. ಸತ್ತ ತಕ್ಷಣ ಒಂದು ಸ್ವರ್ಗ, ಒಂದು ನರಕ. ನಾನು ಜಮಾನದಲ್ಲಿ 8ನೇ ಕ್ಲಾಸು 10ನೇ ಕ್ಲಾಸನ್ನು ಇದ್ದಾಗ ನಾನು ಕೇಳಿದ್ರೆ ಆಡಿದ್ದು, ಅವನು 7 ಜನ್ಮ ಇದ್ದಂತೆ. 7 ರಾಣಿ ಇರ್ತಿಲ್ಲ ಅವನಿದ್ದ. ಸುಳ್ಳು. 7 ಜನ್ಮನಿಲ್ಲ, 77 ಜನ್ಮನಿಲ್ಲ. ಸತ್ತ ತಕ್ಷಣವೇ ಒಂದು ಸ್ವರ್ಗಕ್ಕೆ ಹೋಗ್ತೀವಿ, ಇಲ್ಲ ನರಕಕ್ಕೆ ಹೋಗ್ತೀವಿ. ಯಾವುದು ಬೇಕು ಆಯ್ಕೆ ನಿಮ್ಮ ಕೈಲಿದೆ. ಅಲ್ಲೆಲ್ಲಿಯ ಬದುಕಿದಾಗ ನೀವು ಒಳ್ಳೆ ಕ್ರಿಯೆಗಳನ್ನು ಮಾಡ್ತೀರೋ, ಸ್ವರ್ಗ ಸಂಸ್ಥಾನ ಸೇರ್ತೀರ. ಒಳ್ಳೇದು ಮಾಡೋರು ತುಂಬ ಜನ ಇದ್ದಾರೆ, ಆದರೆ ಅವ್ರಿಗೆ ಸ್ವರ್ಗ ಅಂತಲ್ಲ. ಯೇಸುವಿನ ನಾಮವನ್ನು ನಂಬಿ ಒಳ್ಳೇದು ಮಾಡೋರು. ಯಾಕೊತ್ತಾ? ಪಾಪದಲ್ಲಿ ಇದ್ದುಕೊಂಡೇ ಒಳ್ಳೇದು ಮಾಡಿದ್ರೆ ಪ್ರಯೋಜನ ಇಲ್ಲ. ಇವತ್ತು ಒಳ್ಳೆಯವರು ತುಂಬ ಜನ ಇದ್ದಾರೆ ಬೇರೆ, ಒಳ್ಳೇದು ಮಾಡೋರು ತುಂಬ ಜನ ಇದ್ದಾರೆ, ಆದರೆ ಅವ್ರು ಇನ್ನೂ ಪಾಪದಲ್ಲಿ ಇದ್ದುಕೊಂಡೇ ಒಳ್ಳೇದು ಮಾಡ್ತಾರೆ, ಪ್ರಯೋಜನ ಇಲ್ಲ. ಪಾಪ ಪರಿಹಾರ ಮಾಡಿ ಯಾರು ಒಳ್ಳೇದು ಮಾಡ್ತಾರೋ ಅಂಥವ್ರಿಗೆ ಮಾತ್ರ ಸ್ವರ್ಗ. ಒಳ್ಳೇದು ಮಾಡೋರು ತುಂಬ ಜನ ಇದ್ದಾರೆ ಕಣಮ್ಮ. ಬೋರಲ್ಲಿ ಮಾಡಿಕೊಡ್ತಾರೆ, ಅನ್ನದಾನ ಮಾಡ್ತಾರೆ, ಮದುವೆ ಮಾಡಿಸ್ತಾರೆ, ಎಲ್ಲ ಮಾಡ್ತಾರೆ, ಆದರೆ ಅವ್ರು ಇನ್ನೂ ಪಾಪದಲ್ಲೇ ಇರ್ತಾರೆ. ಪಾಪದಲ್ಲಿ ಇದ್ದು ಅವರು ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ರೆ ಅವರಿಗೆ ಪರಲೋಕ ರಾಜ್ಯ ಇಲ್ಲ. ಪಾಪವನ್ನು ಬಿಟ್ಟು ಒಳ್ಳೆಯ ಕಾರ್ಯಗಳನ್ನ ಮಾಡೋರಿಗೆ ಮಾತ್ರ ಪರಲೋಕ ರಾಜ್ಯ. ಪಾಪವನ್ನು ಬಿಡಬೇಕಾದ್ರೆ ನಿನ್ನ ಪಾಪಕ್ಕೋಸ್ಕರ ಸತ್ತಂತೆ ಯೇಸು ಕ್ರಿಸ್ತನ ನಂಬಿದ್ರೆ ಮಾತ್ರ ನಿನಗೆ ಪರಲೋಕ. ಇದು ನನಗೆ ಗೊತ್ತಿರೋದಕ್ಕೋಸ್ಕರನೇ ನಾನು ಕೊಡಗಿನ ಅಮ್ಮ ಕೊಡೋ ಜಾತಿ ಅಂದರೆ ಬ್ರಾಹ್ಮಣರ ಜಾತಿಯಿಂದ ಬಿಟ್ಟು ಬಂದಿರೋದು. ಅದಕ್ಕೋಸ್ಕರನೇ ಬ್ರಾಹ್ಮಣತ್ವನೇ ತ್ಯಾಗ ಮಾಡಿ ಬಂದಿದೆ. ಯಾಕೊತ್ತಾ? ಯೇಸುವಿನ ನಾಮದಲ್ಲಿ ಅದ್ಭುತ ಇದೆ, ಯೇಸು ನಾಮದಲ್ಲಿ ಸ್ವರ್ಗ ಇದೆ ಅಂತ ಗೊತ್ತಾಗಿದ್ದಕ್ಕೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಬರ್ತದೆ, ಯೆಹೋವನನ್ನು ನಿರೀಕ್ಷಿಸುವರಾದರೂ ಹೊಸ ಬಲವನ್ನು ಹೊಂದುವರು. ನೀವು ಯೇಸು ಸ್ವಾಮಿಯ ಮುಖಾನ ಅಥವಾ ತಂದೆಯಾದ ದೇವರೇ ಯೇಸು ನಾಮದಲ್ಲಿ ನಿನ್ನ ಪಾದದ ಕೆಳಗಡೆ ಬಂದಿದ್ದರೆ ಪವಿತ್ರ ಆತ್ಮ ಪ್ರತಿ ದಿವಸನೂ ಕೂಡ ನಿಮಗೆ ಹೊಸ ಬಲ ಕೊಡ್ತಾರೆ. ಅದಕ್ಕೆ ನಾವು ಆಗಲೇ ಆರಾಧನೆ ಮಾಡೋದೇನು? ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಕೇಳಿಸ್ತಲ್ಲ? ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ, ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಆರಂಭ ಅಲ್ಪವಾದರೂ ನಿನ್ನ ಅಂತ್ಯವು ಸಂಪೂರ್ಣವು. ಆರಂಭ ಅಲ್ಪವಾದರೂ ನಿನ್ನ ಅಂತ್ಯವು ಸಂಪೂರ್ಣವು. ಸಾಕು. ಆರಂಭದಲ್ಲಿ ಬಂದಾಗ ಸ್ವಲ್ಪ ಸ್ವಲ್ಪನೇ ಆಗೋದು ನಿಮಗೆ ಅದ್ಭುತ ಇದೆ, ಆದರೆ ಬರ್ತಾ 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 ನಿಮಗೆ ಶ್ರೇಷ್ಠವಾದ ಲಾಭವನ್ನು ದೇವರು ದಯಪಾಲಿಸ್ತಾರೆ. ನಂಬಿದ್ರೆ ದೇವರ ಮಹಿಮೆ ಕಾಣ್ತೀರ. ನೂತನ ದಿನದೊಳಗೆ ದೇವರು ನಿಮ್ಮ ನಡೆಸಿ ಹೊಸ ಬಲವನ್ನು ಕೊಡೋದು ಮಾತ್ರ ಅಲ್ಲದೇನೆ, ಹೊಸ ಶಕ್ತಿನ ಮಾತ್ರ ಕೊಡೋದಲ್ಲದೇ ನೀನು ಬಂದ ಆರಂಭದಲ್ಲಿ ಯಾವ ಥರ ಬಂದಿದೆಯೋ ಅದಕ್ಕಿಂತಲೂ ಹೆಚ್ಚಾದ ಬಲವನ್ನು ಹೊಂದಿನೇ ನೀನು ಹೋಗೋದು. ಅದಕ್ಕೆ ಬರ್ತಾ ಬರ್ತಾ ಬರ್ತಾನೇ ಸಂಪೂರ್ಣವಾಗೋದು. ಒಂದೇ ಸಲ ಮಗು ಬೆಳೆದು ಬಿಡೋದಿಲ್ಲ, ಅದು ಸ್ವಲ್ಪ 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 ಇರುತ್ತೆ. ಹಂಗೆ ಚರ್ಚಿಗೆ ಬಂದ ತಕ್ಷಣ ಅದ್ಭುತ ಆಗ್ಬಿಡೋದಿಲ್ಲ. ಯಾರೋ ಹೇಳ್ತಿರುತ್ತೆ ಚರ್ಚಿಗೆ ಹೋದ ತಕ್ಷಣ ದೇವ ಬಿಟ್ಟೋಗ್ತದೆ. ಯಾರು ಹೇಳಿದವರು? ನಿನ್ನೋಡೆ ಯೇಸ್ವಾಮಿನೇ ಇಲ್ಲ, ದೇವ ಬಿಟ್ಟೋಗ್ಬಿಡ್ತದ? ಚರ್ಚಿಗೆ ಬಂದ ತಕ್ಷಣ ಒಳ್ಳೇದಾಗ್ಬಿಡುತ್ತೆ? ಆಗೋದಿಲ್ಲ.
ಬರ್ತಾ ಬರ್ತಾ ಬರ್ತಾನೆ ಒಳ್ಳೇದಾಗೋದು. ಅಲ್ಲೆಲ್ಲೂಯಾ, ಅಲ್ಲೆಲ್ಲೂಯಾ. ಅದಕ್ಕೆ ನಾವು 3 ವಾರ ಬನ್ನಿ ಅಂತ ಹೇಳೋದು ಹೊಸಬ್ರಿಗೆ. ಯಾಕಂತ 3 ವಾರದಲ್ಲಿ ಅವರ ಸಮಸ್ಯೆಗಳನ್ನ ದೇವರು ತೋರಿಸ್ಬಿಡ್ತಾರೆ, ಪರಿಹಾರ ಆಗುತ್ತೆ. ಅಲ್ಲೆಲ್ಲೂಯಾ, ಪ್ರೈಸ್ ದಿ ಲಾರ್ಡ್. ಕೊನೆಯದಾಗಿ ಬಲಪಡಿಸ್ತೇನೆ. ಬಲ ಹೊಸ ಬಲವಲ್ಲ. ಫಿಲಿಪ್ಪ 4:13. ಫಿಲಿಪ್ಪ 4:13 ಎಲ್ಲ ಮೂಲ. ಫಿಲಿಪ್ಪ 4:13. ನಿಮ್ಗೆ ಯಾವ ಥರ ಬಲ ಬೇಕು ಅಂತ ಓದಿ. ನನ್ನನ್ನು ಬಲಪಡಿಸುವತನಲ್ಲಿ ಇದ್ದುಕೊಂಡು ನಾನು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ. ಹಾಗಾದರೆ ನಿಮಗೆ ಬಲಪಡಿಸುವಂಥ ಯೇಸು ಜೊತೆ ಇದ್ದರೆ ಮಾತ್ರ ನಿಮಗೆ ಬಲ. ಇಲ್ವಾ ನಿಮಗೆ ಬಲ? ಗ್ಯಾರಂಟಿ ಇಲ್ಲ, ಇಲ್ಲ, ಇಲ್ಲ. ಬಲ ಬೇಕು, ಇವತ್ತೇ ಯೇಸುವನ್ನು ಸ್ವೀಕರಿಸಿ. ಅಲ್ಲೆಲ್ಲೂಯಾ, ಸ್ವೀಕರಿಸ್ತೀರಾ? ಗ್ಯಾರಂಟಿನ. 5ನೇದಾಗಿ, ನಾನೇ ನಿನಗೆ ಸಹಾಯ ಕೊಡುತ್ತೇನೆ. ಅಲ್ಲೆಲ್ಲೂಯಾ. 5ನೇ ವಾಗ್ದಾನ ಏನು? ಒಂದೇ ವಾಕ್ಯದಲ್ಲಿ ಇಷ್ಟೆಲ್ಲ ವಾಗ್ದಾನಗಳು ಏರ್ಪಡ್ತಾರೆ. ಅಲ್ಲೆಲ್ಲೂಯಾ. ಎಂತ ಹೇಳಿದ್ರೆ, ನಾನೇ ನಿನಗೆ ಕೇಳಿಸ್ತಾ ಇಲ್ಲ, ನಾನೇ ನಿನಗೆ ಸಹಾಯ ಕೊಡುತ್ತೇನೆ. ಯಾರಿಗೆ ಸಹಾಯ ಬೇಕು ಈಗ? ಗ್ಯಾರಂಟಿನ. ಗ್ಯಾರಂಟಿ ಬೇಕಾಗಿರೋರು ಈಗ ಈ ವಾಕ್ಯನ ಎಲ್ಲರೂ ಸೇರಿ ಓದಿ. ಕೀರ್ತನೆ 121 ನೀವೆಲ್ಲರೂ ಕೂಡ ಈಗ ಜೊತೆಯಲ್ಲೇ ಓದಬೇಕು. ಅಲ್ಲೆಲ್ಲೂಯಾ, ಅಲ್ಲೆಲ್ಲೂಯಾ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ತಂದೆಯಾದ ದೇವರಿಂದಲೇ ನನ್ನ ಸಹಾಯವು ಬರುವುದು. ಹಾಗಾದ್ರೆ ಇಲ್ಲಿ ಯೆಶಾಯ 41:10 ವಾಗ್ದಾನದಲ್ಲಿ ಏನು ಹೇಳಿದಾರೆ ಸ್ವಾಮಿ? ನಾನು ನಿನಗೆ ಸಹಾಯ ಕೊಡ್ತಿದ್ದಾರ. ಸಹಾಯ ಬೇಕಾ? ನೀವು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡಿ. ಪರ್ವತ ಅಂದ್ರೆ ಆ ಬೆಟ್ಟ ಈ ಬೆಟ್ಟ ಅಲ್ಲ, ಪರಲೋಕ ರಾಜ್ಯ. ಅಲ್ಲೆಲ್ಲೂಯಾ. ಕಣ್ಣೆತ್ತಿ ಪರ್ವತವನ್ನಿ ನೋಡುವೆನು. ಕೇಳಿದ್ರ ಹಾಡು? ಯಾರು ಕೇಳಿಲ್ಲ? ಬರೋ ಇದೆ ಹಾಡನ್ನ ಆಡಿಸ್ತೀನಿ. ಅಲ್ಲೆಲ್ಲೂಯಾ. ನೀವು ಕಣ್ಣೆತ್ತಿ ಪರ್ವತಗಳ ಕಡೆ ನೋಡಿದ್ರೆ ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ. ಹಾಗಾದ್ರೆ ಒಂದು ದಿವಸ ತಿಳ್ಕೊಳ್ಬಿಟ್ರೆ ನಿನ್ನ ಸ್ನೇಹಿತ ಹೇಳ್ಬೋದು, ನಾನು ನಿನಗೆ ಸಹಾಯ ಮಾಡ್ತೀನಿ ಕಣೆ, ಸಹಾಯ ಮಾಡ್ತೀನಿ ಕಾಣೋ ಅಂತ ಹೇಳ್ಬೋದು. ನಿನ್ನ ಮಗಳ ಮದುವೆಗೆ ನಾನು 50,000 ಕೊಡ್ತೀನಿ ತಗೊಂಡು ಮಗಳ ಮದುವೆ ಹತ್ರ ಬಂದಾಗ 10,000 ಕೊಡ್ತೀನಿ ಆಟ ಆಡಿಸ್ಬಹುದು. ನಿನ್ನ ಗಂಡ ಹೇಳ್ಬೋದು, ನಾನು ಸಹಾಯ ಮಾಡ್ತೀನಿ ನಿನ್ನ ಕುಟುಂಬಕ್ಕೆ ಅಂತೇಳಿ. ಹೆಂಡತಿ ಹೇಳ್ಬೋದು, ನಾನು ನಿನ್ನ ಕುಟುಂಬ ಸಹಾಯ ಮಾಡ್ತಿದ್ದೇಳೆ. ಆದರೆ ಒಂದು ತಿಳ್ಕೊಳ್ಳಿ, ಮಾನವನ ಸಹಾಯ ಅಲ್ಪ ಕ್ಷಣಿಕ. ಒಂದು ಲಾರಿ ಹಿಂದ್ಗಡೆ ನಾನು ನೋಡಿದೆ, ಮಾನವ ಕೊಟ್ಟದ್ದು ಮನೆ ತನಕ, ದೇವರು ಕೊಟ್ಟದ್ದು ಮಾನವ ಕೊಟ್ಟಿದ್ದು ಮನೆ ತನಕ. ತಿಂದ್ಬಿಟ್ಟು ಏತ್ಬಿಟ್ಟು ಹೋಗ್ಬಿಡ್ತದೆ. ದೇವ್ರು ಕೊಟ್ಟದ್ದು ಸ್ವರ್ಗಕ್ಕೆ ಹೋಗೋರೆ. ಈಗ ತಿಂದ್ಬಿಟ್ಟು ಏತ್ಬಿಟ್ಟು ಹೋಗೋದು ಬೇಕೋ ಅಥವಾ ಸ್ವರ್ಗಕ್ಕೆ ಹೋಗೋರೆಗೆ ಇರೋದು ಬೇಕು? ಇವತ್ತು ಸ್ವಾಮಿ ಹೇಳಂತ ಒಂದೇ ಒಂದು ಮಾತೇನು ಗೊತ್ತಾ? ಮನುಷ್ಯ ಕೊಡುವಂಥದ್ದು ಶಾಶ್ವತ ಅಲ್ಲ ಪ್ರಿಯರೇ. ಅವ್ರು ಏನೇ ಕೊಡ್ಬೋದು, ಚಿನ್ನ ಸರ ಕೊಡ್ಬೋದು, ನೆಕ್ಲೆಸ್ ಕೊಡ್ಬೋದು, ಡಾಬು ಕೊಡ್ಬೋದು, ಎಲ್ಲ ಕೊಡ್ಬೋದು. ಹೋಗುವಾಗ ಎಲ್ಲ ಕಳ್ಕೊತಾರ. ಯಾರ್ಗ? ನಿಜ ಅಲ್ವಾ? ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಇರುವಾಗ ಸಂಭ್ರಮವನ್ನು ಆಚರಿಸುವಂತ ಆಸೆ. ಆಮೇಲೆ ಅಲ್ಲದೆಯಾ? ಬರುವಾಗ, ಹೋಗುವಾಗ, ಇರುವಾಗ ಆಸ್ತಿ, ಅಂತಸ್ತು, ಹೊಡೆದಾಟ, ಬಡ್ದಾಟ, ಸಂಭ್ರಮ ಬೇಡ ಕಣ್ರಿ. ಅಲ್ಲಲ್ಲಿಯ, ಅಲ್ಲಲ್ಲಿಯ ಹಂಗೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಚಿನ್ನ ಮಾಡಬೇಕು. ಕೆಲವು ಸಭೆಗಳಲ್ಲಿ ಚಿನ್ನ ವಾಲೆನೇ ಹಾಕ್ಬೇಡ ಅಂತಾರೆ. ನಾನು ಹೇಳ್ತೀನಿ ವಾಲೆ ಹಾಕೊಂಡು ಬನ್ನಿ ಹೇಳ್ತೀನಿ. ಚಿನ್ನನೇ ಇಲ್ಲಿ ಗೊತ್ತಿದ ಮೇಲೆ ಚಿನ್ನದ ಬೀದಿಲಿ ಹೆಂಗೆ ನಡೀತ್ಯಾ? ನಿಜ ಅಲ್ವಾ? ಕೆಲವೊಂದು ಸಭೆಗಳು ಹಂಗೆ ಮಾಡಬೇಡಿ ಹಿಂಗೆ ಮಾಡಬೇಡಿ ಅಂತಾರೆ. ಅದು ಮುಖ್ಯ ಅಲ್ಲ ಪ್ರಿಯರೇ, ಅದು ಮುಖ್ಯ ಅಲ್ಲ. ನೀನು ಕ್ರಿಸ್ತನ ದಾರಿಯಲ್ಲಿ ನಡೀತಿದ್ಯಾ ಅಂತ ಸಭಾಪಾಲಕರು ನೋಡ್ಬೇಕು. ಇವತ್ತು ಏನಾಗ್ತಿದೆ? ವಾಲೆ ಹಾಕ್ಬೇಡ, ಜುಮ್ಕಿ ಹಾಕ್ಬೇಡ, ಹಳೆ ಬಟ್ಟೆ ಹಾಕೋ, ಬಾಡಿಗೆ ಮನೆಯಿರು, ಸ್ವಂತ ಜಾಗ ಇರಬಾರ್ದು, ಎಲ್ಲ ದಾನ ಮಾಡಿ ನನಗೆ ಕೊಡು ದೇವ್ರು ತಿನ್ನಂತ ಸಭಾಪಾಲಕರುಗಳು ಉಟ್ಕೊಬಿಟ್ಟಿದ್ದಾರೆ. ಅಂಥ ಪಾಸ್ಟರ್ಸ್ಗಳನ್ನ ನಾವು ಮೆಚ್ಚೋದು ಇಲ್ಲ. ಆ ಥರದ ಪಾಸ್ಟರ್ಸ್ ನನಗೆ ಬೇಕಾಗೂ ಇಲ್ಲ. ಅಲ್ಲಲ್ಲಿಯ ಎತ್ತು ಬಡವ್ರ ಕೈ ಹೆಂಗ್ ಋಣ ತಿಂತಿದ್ದಾರೆ.
ಬೇಡ. ದೇವರನ್ನ ದುಡ್ಡಿಗೆ ಮಾರಾಟ ಮಾಡಕ್ ಹೋಗ್ಬೇಡಿ. ಜೇಬಿನಗಳಲ್ಲಿ ನಡೀತದೆ. ಹಾ. ಜೇಬಿನಗಳಲ್ಲಿ ಹಾ. ಮೂಗ್ಬಟ್ಟು ಬಳೆ ಏನು ಹಾಕಂಗಿಲ್ಲ. ಹೋಗ್ಬಿಟ್ಟು ಬೇಡಲ್ಲ, ನಮ್ಮ ಈ ಚರ್ಚೆ ಬಿಟ್ಟೋದ್ರಲ್ಲ ಆ ಪಾಸ್ಟ್ರೆ ಮೂಗುತಿ ವಾಲ ಎಲ್ಲ ಬಿಚ್ಚಿಸ್ತಾರಂತೆ. ಅದೇ ತಿಂಗಳು ಒಂದ್ಸರಿ ಎಷ್ಟು ಜನ ಅವ್ರ ಮನೇಲಿ ಊಟ. ಮತ್ತೆ ಏನೋ ಅನ್ನ ಸಾಂಬಾರು ತರಕಾರಿ ಸಾಂಬಾರು ಮಾಡಿ ಒಳ್ಳೆ ಪಾಯಸ ಮಾಡಿದ್ರಂತ ಅದಕ್ಕೆ ಮಾಡಿದ್ರಂತ ಕೇಳಿದಕ್ಕೆ ಪಾಯಸ ಮಾಡಿದಿರಾ ಅಂತ ಬೈದ್ಬಿಟ್ರಂತೆ. ಒಡೆಯಾದ್ರು ಮಾಡ್ಬೇಕು ತಾನೆ, ಚಿಕನ್ ತಾನೆ ಎಲ್ಲ ಕಡೆ ಮಾಡೋದಂತ ಬೈದ್ರು. ನೋಡಿದ್ರ, ನಾವು ಮಾಡಿ ವಾರ ಊಟ ಹಾಕಿದ್ರು ಅವ್ರಿಗೊಂಥರ. ನಾವು ಮನೆ ಮನೇಲಿ ಊಟ ಹಾಕಿದ್ದಾರಿಗೆ ಹೇಳಿದೀವ ಹೆಂಗೆ ಅರ್ಥ ಆಯ್ತು ಅವ್ರು ಹೇಳಿದ್ದು. ಒಂದು ವಾರ ನಿಮ್ಮಲ್ಲಿ ಊಟ ಎಲ್ಲರಿಗೂ, ಇನ್ನೊಂದು ವಾರ ಅಭಿಮನ್ಲಿ ಊಟ. ತರಕಾರಿ ಸಾಂಬಾರು ಮಾಡಿದಕ್ಕೆ ಬೈದ್ರಂತೆ. ತರಕಾರಿ ಸಾಂಬಾರು ಮಾಡಿದ್ರೆ ಬೈತಾರಂತೆ. ಅಲ್ಲಲ್ಲಿಯ ತರಕಾರಿ ಸಾಂಬಾರು ಮಾಡಿದ್ರೆ ಬೈತಾರಂತೆ. ಚಿಕನ್ ಊಟನೇ ಮಾಡಬೇಕು. ಇವತ್ತು ನಾನು ಬಂದರೆ ಮನೇಲಿ ಫೋನ್ ಮಾಡಿ ಹೇಳ್ತೀನಿ, ನೀವು ಚಿಕನ್ ಮಟನ್ ಮಾಡಕ್ಕೆ ಹೋಗ್ಬೇಡಮ್ಮ, ಇರೋ ಊಟನ ನಾವು ಊಟ ಮಾಡ್ಕೊಂಡು ಹೋಗ್ತೀನಿ ಅಂತ. ಅಲ್ಲಲ್ಲಿಯ ಒಂದು ಹೇಳ್ತೀನಿ ಪ್ರಿಯರೇ, ದೇವರು ಕೊಡುವಂಥ ಆಶೀರ್ವಾದನ ತಪ್ಪಾಗಿ ಉಪಯೋಗಿಸಿದ್ರೆ, ದೇವರು ಕೊಡುವಂಥ ಸಹಾಯ ಇದೆಯಲ್ಲ ಪ್ರಿಯರೇ, ಅದನ್ನು ತಪ್ಪಾಗಿ ಉಪಯೋಗಿಸಿದ್ರೆ ನಿಮಗೆ ನಿಜವಾಗಿ ಆಶೀರ್ವಾದ ಆಗೋದಿಲ್ಲ. ದೇವರು ಕೊಟ್ಟಿದ್ರೆ ಗೌರವ ಪ್ರಕಾರ ಉಪಯೋಗಿಸಿ. ನಿಮಗೆ 1,000 ರೂಪಾಯಿ ದೇವ್ರು ಕೊಟ್ರ, ಒಂದು 50 ರೂಪಾಯಿ ಏನಾದರೂ ಕಾಣಿಕೆ ಅಂತ ತೆಗೆದಿಡಿ. ದೇವ್ರು ನಿಮಗೆ ಒಳ್ಳೆ ಲಾಭ ಕೊಟ್ರ, ದೇವ್ರ ರಾಜ್ಯಕ್ಕೆ ಉಪಯೋಗಿಸಿ. ತಂದಿದ್ದೆಲ್ಲ ನಾನೇ ತಿಂತೀನಿ ಮಾಡೋಕೆ ಹೋಗ್ಬೇಡಿ. ದೇವರು ಕೊಡದೇ ನೀವೇನು ಅಂಗವಿಕಲ ಆಗ್ಬಿಟ್ರೆ, ಇದ್ದಕ್ಕಿದ್ದಾಗ ಸ್ಟ್ರೋಕ್ ಕೊಡಿದ್ರೆ ಒಂದು ಕತೆ ಮುಗೀತಾ, ಇದ್ದಕ್ಕಿದ್ದರೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ರೆ ಕತೆ ಮುಗೀತಾ, ಇದ್ದಕ್ಕಿದ್ದರೆ ತಲೆನೋವು ಸ್ಟಾರ್ಟ್ ಆದ್ರೂ ಸಾಕು ಮನ್ಸನ್ನು ತಡ್ಕೊಳಕ್ಕಾದ್ರೆ ತಾನೆ. ದೇವರು ನಿಮಗೆ ಆರೋಗ್ಯ ಭಾಗ್ಯ ಕೊಟ್ಟಿದ್ದಕ್ಕೋಸ್ಕರ ದೇವರ ಸಹಾಯನ ಮಾತ್ರ ಪಡ್ಕೊಳ್ಳೋದಲ್ಲ, ಆ ಸಹಾಯನ 10 ಜನಗಳಿಗೆ ಉಪಯೋಗಿಸಿ. 10 ಜನಗಳಿಗೆ ಸುವಾರ್ಥ ಸಾರಿ, 10 ಜನಗಳನ್ನ ದೇವ್ರ ರಾಜ್ಯಕ್ಕೆ ಸೇರಿಸಿ. ಬೇರೆ ನೀವು ನಿಮ್ಮ ಕುಟುಂಬ ಅಂತ ಆಡಕ್ಕೆ ಹೋಗಬೇಡಿ. ದೇವರು ಸಹಾಯ ಕೊಟ್ಟಿದ್ದನ್ನು ಗೌರವ ಪೂರ್ವಕವಾಗಿ ಉಪಯೋಗಿಸಲಿಕ್ಕೆ ಪ್ರಯತ್ನ ಪಡಿ. ಅಲ್ಲಲ್ಲಿಯ ಇದು ಸ್ವಾಮಿ ಹೇಳ್ತಾರೆ, ನನ್ನ ಕೈಯಿಂದ ಬರುವಂಥ ಸಹಾಯ ಪರ್ಮನೆಂಟು, ಮನುಷ್ಯರ ಕೈಯಿಂದ ಬರುವಂಥ ಸಹಾಯ ಪರ್ಮನೆಂಟ್ ಅಲ್ಲ. ಅದಕ್ಕೆ ಕಣ್ಣೆತ್ತಿ ಪರ್ವತಗಳ ಕಡೆ ನೋಡ್ತೇನೆ, ನನ್ನ ಸಹಾಯ ಎಲ್ಲಿಂದ ಬರೋದು? ಭೂಮಿ ಆಕಾಶವನ್ನು ನಿರ್ಮಿಸಿದ ತಂದೆಯಾದ ದೇವರಿಂದ ಮಾತ್ರ ಬರ್ತದೆ ಪ್ರಿಯರೇ. ಇನ್ನು ಯಾರ ಕೈಯಿಂದ ಬಂದಿರೋ ಸಹಾಯ ಶಾಶ್ವತ ಅಲ್ಲ, ದೇವರಿಂದನೇ ಆಗಬೇಕು. ಅದಕ್ಕೆ ನಾನು ನಿಮಗೆ 1000 ಸಲ ಹೇಳೋದು, ಮದುವೆ ಮಾಡುವಾಗ ದಯವಿಟ್ಟು ಪ್ರಾರ್ಥನೆ ಮಾಡಿ ಮದುವೆ ಮಾಡಿ. ತಪ್ಪಾದ ಸಂಬಂಧಗಳಿಗೆ ಮದುವೆ ಮಾಡಬೇಡಿ. ಮಕ್ಕಳು ಆಗುವಾಗ ತೊಂದರೆ ಬರ್ತದೆ, ಮುಂದಿನ ಕುಟುಂಬದಲ್ಲಿ ತೊಂದರೆ ಬರ್ತದೆ. ಇವತ್ತು ನಮ್ಮ ಪ್ರತಿಷ್ಠೆಗೋಸ್ಕರ ಊರು ಜನಗಳು ಅವಮಾನ ಮಾಡ್ತಾರೆ, ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ. ತಪ್ಪಾದ ಸಂಬಂಧನ ಮದುವೆ ಮಾಡಿ ಬಿಟ್ಬಿಡ್ತೀವಿ. ಕೊನೆಗೆ ಆ ದೇವ್ರ ಮಗಳಾಗಿ ಹೋಗಿರೋ ಲೋಕದ ಮಗಳಿಗೆ ಸೇರಿದಾಗ ಅಲ್ಲಿ ಅವ್ರು ಅನುಭವಿಸುವಾಗ ನಾವು ಪ್ರಾರ್ಥನೆ ಮಾಡೋದು ಪ್ರಯೋಜನ ಆಗೋದಿಲ್ಲ ಪ್ರಿಯರೇ. ಪ್ರತಿಯೊಂದಿಷ್ಟಲ್ಲಿ ಕೇರ್ಫುಲ್ ಆಗಿರಿ. 1000 ಸಲ ನಾನು ಪಡ್ಕೊಳ್ತೀನಿ ಎಲ್ಲರಿಗೂ ಕೂಡ. ಆಸ್ತಿ ತೆಗಿಬೇಕಿದ್ರೆ, ಜಾಗ ತೆಗಿಬೇಕಿದ್ರೆ, ಒಂದು ವ್ಯವಹಾರ ಮಾಡಬೇಕಿದ್ರೆ, ಒಂದು ಗೃಹ ಪ್ರವೇಶ ಮಾಡಬೇಕಿದ್ರೆ ದಯವಿಟ್ಟು ಪ್ರಾರ್ಥನೆ ಮಾಡಿ ದೇವರ ಚಿತ್ತ ಇದೆಯಾ ಅಂತ ಕೇಳ್ಕೊಂಡು ಮಾಡಿ. ಅಲ್ಲೆಲ್ಲಿಯ ದೇವರ ಚಿತ್ತ ಇದೆಯಾ ಅಂತ ಕೇಳ್ಕೊಂಡು ಮಾಡಿ. ದಮ್ಮ ಅಂತ ಹೇಳ್ತೀನಿ, ದೇವ್ರಿಗೆ ಒಪ್ಪಿಸೋದನ್ನೇ ಯಾವ ಕೆಲಸನೂ ಮಾಡೋಕೆ ಹೋಗಬೇಡಿ. ನಿಮ್ಮ ಸ್ವಂತ ಇಷ್ಟದಿಂದ ನೀವು ಮಾಡ್ತಿರೋ ಅದರಲ್ಲಿ ಮುಂದಕ್ಕೆ ಗ್ಯಾರಂಟಿ ಕಷ್ಟಗಳು ಬರ್ತದೆ. ಕಷ್ಟ ಬಂದಾಗ ಈ ಚಂದ್ರಶೇಖರ ಜವಾಬ್ದಾರ ಅಲ್ಲ. ನಾನು ನನ್ನ ಪಾಡಿಗೆ ನಾನು ಹೇಳೋದಿರ್ತೀನಿ, ಆದರೆ ನನಗೆ ವಿರೋಧವಾಗಿ ಮಾತಾಡ್ಬಿಟ್ಟು ಸಭೆ ಬಿಟ್ಟೋದವ್ರು ತುಂಬ ಜನ ಇದ್ದಾರೆ. ಅದು ಈಗ ಗೊತ್ತಾಗೋದಿಲ್ಲ, ಮುಂದಿನ ದಿನಗಳು ಗೊತ್ತಾಗ್ತದೆ. ಅಲ್ಲೆಲ್ಲಿಯ ಕೊನೆಯ ವಾಕ್ಯ, ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಯಾವುದನ್ನ? ಧರ್ಮದ ಬಲಗೈ ಯಾವುದು ಅಲ್ಲ ಪ್ರಿಯರೇ, ಈ ಬೈಬಲ್ ವಾಕ್ಯನೇ ನಿಮಗೆ ಇವತ್ತು ಆಧಾರ. ಈ ಬೈಬಲ್ನ ಯಾರು ದಿನನಿತ್ಯ ಓದ್ತಾರೋ, ಯಾರು ಈ ಬೈಬಲ್ ವಾಕ್ಯ ಪ್ರಕಾರ ನಡೆಯೋದಕ್ಕೆ ಪ್ರಯತ್ನ ಪಡ್ತಾರೋ, ದೇವ್ರು ಅವ್ರ ಕೈನ ಯಾವತ್ತೂ ಬಿಡೋದಿಲ್ಲ. ದೇವ್ರು ಹೇಳ್ತಾರೆ, ನಾನು ನಿಮಗೆ ನನ್ನ ಆಜ್ಞೆನ ಪಾಲಿಸಿದ್ರೆ ನೀವು ನನ್ನ ಸ್ನೇಹಿತರು. ಮತ್ತೆ ಇನ್ನೊಂದು ಸ್ವಾಮಿ ಹೇಳ್ತಾರೆ, ನನ್ನ ಆಜ್ಞೆಗಳ ಪ್ರಕಾರ ನಡೆದ್ರೆ ನಾನು ನಿನಗೆ ಇನ್ನೊಬ್ಬ ಸಹಾಯಕನನ್ನು ಕಳಿಸ್ಕೊಡ್ತೀನಿ, ಅವನೇ ಪವಿತ್ರಾತ್ಮ. ನೀವು ನನ್ನ ಆಜ್ಞೆಗಳ ಪ್ರಕಾರ ನಡೆದ್ರೆ ನಿಮ್ಮ ಪರಲೋಕ ರಾಜ್ಯದಲ್ಲಿ ಬಿಡಾರಗಳನ್ನ ನಾನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ನೀವು ನನ್ನ ಆಜ್ಞೆ ಪ್ರಕಾರ ನಡೆದ್ರೆ ಈ ಲೋಕದಲ್ಲೂ ಸುಖವಾಗಿರ್ತೀರಾ, ಮುಂದಿನ ಪರಲೋಕದಲ್ಲೂ ಕೂಡ ಸುಖವಾಗಿರ್ಲಿಕ್ಕೆ ನೀವು ಜಾಗನ ಈಗಲೇ ಹುಡುಕ್ತಾ ಇದ್ದೀರಾ ಪ್ರಿಯರೇ. ಹಾಗಾದ್ರೆ ಕೊನೆಯದಾಗಿ ಹೇಳ್ತಾ ಇದ್ದೀನಿ ಪ್ರಿಯರೇ, ದೇವರು ಹೇಳುವಂತಹ ಮಾತು ಒಂದೇ ಒಂದು ವಾಕ್ಯದಲ್ಲಿ 6 ವಾಗ್ದಾನಗಳು. ಇನ್ನೊಂದ್ಸಲ ಶಿಲ್ಪ ಓದ್ತಾಳೆ ಆ ವಾಕ್ಯನ ಒಂದ್ಸಲ ಓದೋಣಪ್ಪ. ಯೆಶಾಯ 41:10 ನಮ್ಮ ಸಭೆಗೆ ಕೊಟ್ಟಂತ ವಾಗ್ದಾನ ಓದಿ.
ನಾನೇ ನಿನ್ನೊಂದಿಗಿದ್ದೇನೆ, ಹ. ದಿಗ್ಭ್ರಮೆಗೊಳ್ಳದಿರು, ಹ. ನಾನೇ ನಿನ್ನ ದೇವರು, ಹ. ನಾನು ನಿಮ್ಮನ್ನು ಬಲಪಡಿಸುತ್ತೇನೆ, ಹ. ಹೌದು ನಿನಗೆ ಸಹಾಯ ಕೊಡುತ್ತೇನೆ, ಹ. ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಆಮೇನ್. ಇದೇ ವಾಕ್ಯದಲ್ಲಿ 6 ವಾಗ್ದಾನಗಳನ್ನ ದೇವರು ನನಗೆ ಕೊಟ್ಟರು. ಒಂದೇ ವಾಕ್ಯದಲ್ಲಿ ಏನು? ನಾನು ನಿನ್ನೊಂದಿಗಿದ್ದೇನೆ, 2 ದಿಗ್ಭ್ರಮೆಗೊಳ್ಳದಿರು, 3 ನಾನೇ ನಿನ್ನ ದೇವರು, 4 ನಾನು ನಿನ್ನನ್ನು, 5 ನಾನು ನಿನಗೆ, ಸಹಾಯ ಕೊಡುತ್ತೇನೆ, 6ನೇದು ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡಿಕೊಡುತ್ತೇನೆ. ಆಮೇನ್. ಹಾಗಾದ್ರೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ದೇವರ ವಾಗ್ದಾನಗಳು ನೆರವೇರಬೇಕಾದ್ರೆ ಮೊದಲನೇದಾಗಿ ಆಜ್ಞೆ ಪ್ರಕಾರ ನಡೆದ್ರೆ ಮಾತ್ರ ವಾಗ್ದಾನಗಳು ನೆರವೇರೋದು. ನೀವು ಆಜ್ಞೆ ಪ್ರಕಾರ ನಡೀಲಿಲ್ಲ ಅಂದರೆ ದೇವರ ಆಶೀರ್ವಾದಗಳು ಸಿಗೋದಿಲ್ಲ. ಹಂಗಾದ್ರೆ ನಾನು ನಿಮಗೆ ಆಗಲೇ ಒಂದು ಚಿಕ್ಕ ಉದಾಹರಣೆ ಕೊಟ್ಟೆ. ಅಂಗಡಿಗೆ ಹೋದರೆ ಅವನು ದುಡ್ಡಿಲ್ಲದಿದ್ರು ಸಾಮಾನು ಕೊಡ್ತಾನೆ, ಆದರೆ ಅದು ಸಾಲನೇ, ನಿಮ್ಮ ಮರ್ಯಾದೆ ಕಡಿಮೆ ಆಗ್ತದೆ. ಹಂಗೇನೆ ಪ್ರಾರ್ಥನೆ ಮಾಡದಿದ್ರೂ ದೇವರು ಆಶೀರ್ವಾದ ಮಾಡ್ತಾರೆ, ವಾಗ್ದಾನಗಳು ಕೊಡ್ತಾರೆ, ಆದರೆ ಅದು ಸಾಲನೇ, ಅದು ನಿಮಗೆ ಆಶೀರ್ವಾದ ಅಲ್ಲ. ಅದಕ್ಕೋಸ್ಕರ ನಾನು ಹೇಳ್ತೀನಿ ಪ್ರಿಯರೇ, ನಾವು ದುಡ್ಡು ಕೊಟ್ಬಿಟ್ಟು ಅಂಗಡಿನ ಹೆಂಗೆ ಸಾಮಾನು ತೆಗಿತೀವೋ ಹಾಗೇನೆ ನಾವು ಪ್ರಾರ್ಥನೆ ಮಾಡಿದ್ರೆ ನಾವು ವಾಗ್ದಾನ ಪಡಿಬೇಕು. ಪ್ರಾರ್ಥನೆ ಮಾಡಿ ವಾಗ್ದಾನ ಪಡಿಬೇಕಾದ್ರೆ ಕೆಲವೊಂದು ಕಂಡೀಷನ್ಸ್ಗಳಿರ್ತದೆ, ಅದೇ ಆಜ್ಞೆಗಳು. ನೆರೆಹೊರೆಯವ್ರನ್ನ ಪ್ರೀತಿಸು, ನೆರೆಯವರಿಗೆ ಸುವಾರ್ತೆ ಸಾರು, ನೆರೆಯವರಿಗೆ ಕರುಣೆ ತೋರಿಸು, ನೆರೆಯವ್ರ ಜೊತೆ ನೀನು ಜಗಳಾಡಬೇಡ, ನಿನ್ನ ವೈರಿಗಳನ್ನ ಪ್ರೀತಿಸು. ಇದನ್ನೇ ನೀವು ಮಾಡ್ಕೊಬನ್ನಿ. ನಿಮಗೆ ದೇವರು ಈ ವಾಕ್ಯ ಪ್ರಕಾರ ನಾವು ವಾರ ಕೊಡ್ತೀವಲ್ಲ, ಅದ್ರ ಪ್ರಕಾರ ನೀವು ನಡೀತಾ ಬನ್ನಿ. ನಿಮ್ಮ ಕುಟುಂಬ ಈ 2025 ಡಿಸೆಂಬರ್ ಎಂಡ್ ಒಳಗಡೆ ಪ್ರತಿಯೊಬ್ಬರು ಕೂಡ ನಮಗೆ ಬಂದು ಸಾಕ್ಷಿ ಹೇಳ್ತೀರಾ, ಏಸಪ್ಪ ಕಾರ್ಯ ಮಾಡ್ತಾರೆ, ಏಸಪ್ಪ ಕಾರ್ಯ ಮಾಡ್ತಾರೆ, ನಾನು ಯೇಸುವಿನ ಮಗ, ನಾನು ಯೇಸುವಿನ ಮಗಳಾಗಿದ್ದೀನಿ, ನನಗೆ ಈ ವರ್ಷ 2025 ಶುಭ ವರ್ಷವಾಗಿ ಮಾರ್ಪಟ್ಟಿದೆ ಅಂತ ನೀವು ಬಂದು ಸಾಕ್ಷಿ ಯಾವಾಗ ಹೇಳ್ತೀರಾ? ಬರೋ ವರ್ಷ ಜನವರಿ 1ಕ್ಕೆ ನೀವೆಲ್ಲ ಸಾಕ್ಷಿ ಹೇಳ್ತೀರಾ. ನಂಬಿಕೆಯಿಂದ ಹೋಗಿ, ಈ ಒಂದೇ ಒಂದು ವಾಗ್ದಾನ ನಡ್ಕೊಂಡು ನಂಬಿಕೆಯಿಂದ ಹೋಗಿ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ದೇವರು ನಿಮ್ಮನ್ನ ಕೃಪೆಯಿಂದ ನಡೆಸಲಿ. ದೇವರ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ ಇರಲಿ. ಆಮೇನ್, 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 ಆಮೇನ್.